सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं चराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। ಮಾಂಡುಕ್ಯ ಉಪನಿಷತ್ತು ಮೊದಲು 6-7 ಮಂತ್ರ ಓದ್ಬಿಡ್ತೀವಿ, ಆಮೇಲೆ ಅದಕ್ಕೆ ಓಂ ಇತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ರಿಕಾಲಾತೀತಂ ತದಪಿ ಓಂಕಾರ ಏವ ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್ ಜಾಗರಿತಸ್ಥಾನಃ ಬಹಿಷ್ಪ್ರಜ್ಞಃ ಸಪ್ತಾಂಗ 19 ಮುಖಃ ಸ್ಥೂಲಮುಖ
ವೈಶ್ವಾನರಃ ಪ್ರಥಮ ಪಾದಃ ಸ್ವಪ್ನಸ್ಥಾನಃ ಅಂತಃಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿಮುಖಃ ಪ್ರವಿವಿಕ್ತಭುಕ್ ತೈಜಸಃ ದ್ವಿತೀಯಪಾದಃ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಿಸ್ಥಾನಃ ಏಕೀಭೂತಃ ಪ್ರಜ್ಞಾನಘನ ಏವಾನಂದಮಯೋ ಹ್ಯಾನಂದಭುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯಪಾದಃ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ಏಷ ಯೋನಿಃ ಸರ್ವಸ್ಯ ಪ್ರಭವಾಪ್ಯಾಯೌ ಹಿ ಭೂತಾನಾಂ. ಜಾಗರಿತ ಸ್ಥಾನ, ಸ್ವಪ್ನಸ್ಥಾನ, ಸುಷುಪ್ತಿ, ಅವಸ್ಥಾತ್ರಯ ವಿವೇಕ. ಅವಸ್ಥಾತ್ರಯ ವಿವೇಕ. ಜಾಗರಿತ ಸ್ಥಾನದಲ್ಲಿ ವೈಶ್ವಾನರ ಎಚ್ಚರ ಸ್ಥಿತಿಯಲ್ಲಿ ಹೇಗಿರ್ತೀವಿ, ಸ್ವಪ್ನ ಸ್ಥಿತಿಯಲ್ಲಿ ಹೇಗಿರ್ತೀವಿ, ಸುಷುಪ್ತಿ ನಿದ್ರೆಯಲ್ಲಿ ಗಾಢ ನಿದ್ರೆಯಲ್ಲಿ ಹೇಗಿರ್ತೀವಿ. ಜಾಗೃತಾವಸ್ಥೆಯಲ್ಲಿ ಆ್ಯಂಗ್ಸೈಟಿ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ವಿ ಆರ್ ಪಿಕ್ಕಿಂಗ್ ಡಿಟೇಲ್ಸ್. ಆ್ಯಂಗ್ಸೈಟಿ, ಎಕ್ಸೈಟ್ಮೆಂಟ್, ವಿ ಆರ್ ಪಿಕ್ಕಿಂಗ್ ಡಿಟೇಲ್ಸ್. ವಿ ಆರ್ ಇಮೋಷನಲಿ ಎಕ್ಸೈಟೆಡ್. ಸ್ವಪ್ನ ಸ್ಥಾನದಲ್ಲಿ ಕೂಡ ಇಮೋಷನ್ಸ್ ಇರುತ್ತೆ, ಅಲ್ಲೂ ಕೂಡ ಆ್ಯಂಗ್ಸೈಟಿ, ಎಕ್ಸೈಟ್ಮೆಂಟ್ ಇರುತ್ತೆ. ವೆರಸ್ ವೆನ್ ಯು ಕಮ್ ಟು ಸುಷುಪ್ತಿ, ಸುಷುಪ್ತಿಯಲ್ಲಿ ಬಂದಾಗ ಆ್ಯಂಗ್ಸೈಟಿ ಇಲ್ಲ, ಎಕ್ಸೈಟ್ಮೆಂಟು ಇಲ್ಲ, ಪಿಕ್ಕಿಂಗ್ ಡಿಟೇಲ್ಸ್ ಇಲ್ಲ, ಫೋಕಸಿಂಗ್ ಇಲ್ಲ, ಅಟೆಂಟಿವ್ ಮೂಡ್ ಇಲ್ಲ, ಸ್ಪೀಡ್ ಇಲ್ಲ. ಎಚ್ಚರ ಸ್ಥಾನದಿಂದ ನಿದ್ರೆ ಸ್ಥಾನಕ್ಕೆ ಬಂದಾಗ ಇವೆಲ್ಲ ಇಲ್ಲ 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 ಅಂತ ಹೇಳ್ಕೊಂಡು ಬರ್ತೀವಲ್ವಾ, ಏನಾಗಿರ್ತೀವಿ? ಸ್ಪೀಡ್ ಇರೋದು ಸ್ಲೋ ಆಗಿರುತ್ತೆ, ಫೋಕಸಿಂಗ್ ಇರೋದು ಸ್ಪ್ರೆಡ್ ಆಗಿರುತ್ತೆ, ವೈಶಾಲ್ಯತೆ ಬಂದುಬಿಡುತ್ತೆ. ವೈಶಾಲ್ಯತೆ ಬರದೇ ಹೋದರೆ, ರಿಲ್ಯಾಕ್ಸ್ ಆಗದೆ ಹೋದರೆ ನಿದ್ದೆ ಬರುವುದಿಲ್ಲ. ನಿದ್ದೆ ಬರಬೇಕಾದ್ರೆ ಅಟೆಂಟಿವ್ ಮೂಡ್ ಇರಬಾರ್ದು, ಫೋಕಸಿಂಗ್ ಇರಬಾರ್ದು, ಸ್ಪೀಡ್ ಇರಬಾರ್ದು. ಇದ್ದರೆ ನಿದ್ರೆ ಬರೋಲ್ಲ. ಅದಕ್ಕೆ ಡಾಕ್ಟ್ರು ಹೇಳ್ತಾರೆ ರಿಲ್ಯಾಕ್ಸ್, ಟ್ರೈ ಟು ರಿಲ್ಯಾಕ್ಸ್. ಅಲ್ಲಿಗೇನಾಯಿತು? ಬೈ ಇನ್ಫರೆನ್ಸ್ ವಿ ಕ್ಯಾನ್ ನೋ ದ್ಯಾಟ್ ದ ಸ್ಲೀಪ್ ಸ್ಟೇಟಲ್ಲಿ ಸ್ಪೀಡು ಕಡಿಮೆ ಆಗಿದೆ. ಕರೆಕ್ಟಾ? ಫೋಕಸಿಂಗು ಇರೋದು ವಿಶಾಲವಾಗಿದೆ, ಸ್ಪ್ರೆಡ್ ಆಗಿದೆ, ವಿಶಾಲವಾಗಿದೆ. ಆನಂದ ಸ್ಥಿತಿ ಅದು. ಪ್ರಾಣ ಇದೆ, ಬಹಳ ಕಡಿಮೆ, ಯಾವುದೋ ಒಂದು ಯೂನಿಫಾರ್ಮ್ ಲೆವೆಲಲ್ಲಿ ಪ್ರಾಣ ಇರುತ್ತೆ. ಅದಕ್ಕೆ ತಮಸ್ ಅಂತಾರೆ, ಬೀಜನಿದ್ರಾ ಅಂತಾರೆ. ಯಾವ ಥರದ ಮನೋವಿಕಾರಗಳು ಇಲ್ಲ. ಸೊ ಯು ಆರ್ ಸಾಫ್ಟರ್, ಯು ಆರ್ ಪ್ಲೆಸೆಂಟ್, ಯು ಆರ್ ಬ್ಲಿಸ್ಫುಲ್, ಯು ಆರ್ ಸ್ಲೋ, ಯು ಆರ್ ಸ್ಪ್ರೆಡ್. ಎಲ್ಲಿ? ನಿದ್ದೆಯಲ್ಲಿ. ಇನ್ನು ಮುಂದೆ ಹೋದರೆ ತುರಿಯ ಸ್ಥಾನಕ್ಕೆ ಬಂದಾಗ ಇದೇನು ವೈಶಾಲ್ಯತ, ಇದೇನು ನಿದ್ರೆ, ಇದೇನು ಪ್ರಾಣ, ಇನ್ನೂ ಕಮ್ಮಿ ಆಗುತ್ತೆ. ಪ್ರಾಣ ಈಸ್ ಆಲ್ಸೋ ತಿನ್ನಿಡಿವೆ ಅಂದರೆ, ಏನಿದು ಅರ್ಥ? ಅಯ್ಯಯ್ಯೋ ನಾನಿಲ್ಲ ಅಂದ್ಬಿಟ್ರೆ, ನಾನು ಸುತ್ತೋಗ್ಬಿಟ್ರೆ ಹೋಯಿತು. ಒಂದು ವೇಳೆ ಏನಾಯಿತು? ಯು ಎಕ್ಸಿಸ್ಟ್ ಇನ್ ಎ ಸ್ಪ್ರೆಡ್, ವೈಶಾಲ್ಯದಲ್ಲಿ. ದಟ್ ಈಸ್ ಯುವರ್ ರಿಯಲ್ ನೇಚರ್. ಯು ಆರ್ ಎಟರ್ನಲ್. ಯು ಸ್ಟೇ ಇನ್ ಯುವರ್ ಎಟರ್ನಿಟಿ. ಡೆತ್ ಅನ್ನೋದನ್ನು ವಿ ಹ್ಯಾವ್ ಟು ರಿರೈಟ್. ಎಲ್ಲಿವರೆಗೆ ನಮಗೆ ಮನಸ್ಸು, ಬುದ್ಧಿ, ದೇಹದ ಜೊತೆ ತಾದಾತ್ಮ್ಯ ಇರುತ್ತೆ, ಅಲ್ಲಿವರೆಗೆ ಡೆತ್ ಅನ್ನೋದು ಭಯ.
ಎಲ್ಲಿವರೆಗೆ ಮನಸ್ಸು ಬುದ್ಧಿ ತಾದಾತ್ಮ್ಯದಿಂದ ಆಚೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ನಮ್ಮ ನಿಜ ಸ್ವರೂಪ ಎಟರ್ನಿಟಿ. ಆಯಿತು, ಸರಿ, ಗೊತ್ತಾಯಿತು ಹೀಗಿದೆ ಅಂತ. ಸೊ ನಾನು ಈಗಲೇ ಸಡನ್ನಾಗಿ ಪ್ರಯತ್ನ ಮಾಡಬೇಕಲ್ಲ ಆ ಸೀಸಿನ್ ಬಳಿ. ಇಟ್ ಈಸ್ ಕಾನ್ಸೆಪ್ಟ್, ಇಟ್ಸ್ ಎ ಕಾನ್ಸೆಪ್ಚುವಲ್ ಲೆವೆಲ್. ಶಾಸ್ತ್ರ ಹೇಳುತ್ತೆ ಹೀಗಿದೆ ಹೀಗಿದೆ. ನಾವು ಏನಾರು ಮಾಡಬೇಕಾದ್ರೆ ನಮ್ಮ ಇಕ್ವಿಪ್ಮೆಂಟ್ ರೆಡಿ ಆಗಿರ್ಬೇಕು ತಾನೆ. ನಮ್ಮ ಇಕ್ವಿಪ್ಮೆಂಟ್, ವೆನ್ ದ ಸಿಸ್ಟಮ್ ಬ್ರೇಕ್ಸ್ ಬ್ಯಾರಿಯರ್ಸ್ ದೆನ್ ಇಟ್ ಗೋಸ್. ನಮಗೆ ಬೇಕಾದಷ್ಟು ಬ್ಯಾರಿಯರ್ಸ್ ಇದ್ದಾವೆ ಸಿಸ್ಟಮಲ್ಲಿ, ಅದನ್ನೆಲ್ಲ ಮೀರಿ ಹೋಗಲಿಕ್ಕೆ ನಮಗೆ ಅಷ್ಟು ಶಕ್ತಿ ಇಲ್ಲ. ಇದೆಯಾ? ನಿದ್ದೆನೇ ಕಂಟ್ರೋಲ್ ಇಲ್ಲ, ಇನ್ನು ಅಲ್ಲಿ ಕಂಟ್ರೋಲ್ ಬರುತ್ತಾ? ವೆನ್ ದ ಸಿಸ್ಟಮ್ ಬ್ರೇಕ್ಸ್ ಬ್ಯಾರಿಯರ್ಸ್ ದೆನ್ ಇಟ್ ಗೋಸ್. ಸಾಧಕರಿಗೆ ಆದರೆ ನಾನು ಜಂಪ್ ಮಾಡ್ತೀನಿ, ಈಗಲೇ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅನ್ನೋ ಬದಲು ಶುಭಕರ್ಮ ಮಾಡಿ. ಯು ಟ್ರೈ ಸಿ, ಯು ಹ್ಯಾವ್ ಪ್ರೂವ್ಡ್ ದ್ಯಾಟ್ ನಿಮ್ಮ ಸ್ಲೀಪ್ ಸ್ಟೇಟಲ್ಲಿ ನಿಮ್ಮದು ಆ್ಯಂಗ್ಸೈಟಿ ಇರಲ್ಲ, ನಿಮ್ಮದು ಎಕ್ಸೈಟ್ಮೆಂಟ್ ಇರಲ್ಲ, ನಿಮ್ಮದು ಫೋಕಸಿಂಗ್ ಇರಲ್ಲ, ಅಟೆನ್ಷನ್ ಇರಲ್ಲ, ದುಃಖ ಇರಲ್ಲ. ಗೊತ್ತಾಯ್ತಲ್ಲ? ಆ ಲೆವೆಲನ್ನು ನೀವು ರೀಚ್ ಆಗಲಿಕ್ಕೆ ನಿಮ್ಮ ಅಧ್ಯಾತ್ಮದ ಮೂಲಕ ಪ್ರಯತ್ನ ಮಾಡಿ, ಸಾಧನೆ ಮೂಲಕ ಪ್ರಯತ್ನ ಮಾಡಿ, ಶುಭಕರ್ಮ ಮಾಡಿ, ಪೂಜೆ ಮಾಡಿ, ಭಜನೆ ಮಾಡಿ, ಡಿಸಿಪ್ಲಿನ್ ಲೈಫಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ನಮ್ಮನ್ನು ನಾವು ಡಿಸಿಪ್ಲಿನ್ ಲೈಫಲ್ಲಿ ತೊಡಗಿಸಿಕೊಂಡಾಗ, ಅಥವಾ ವಿಚಾರ ಮಾರ್ಗದಲ್ಲಿ ಕೂತ್ಕೊಂಡು, ಓ ಐ ನೀಡ್ ನಾಟ್ ಕ್ಯಾಪ್ಚರ್ ಡಿಟೇಲ್ಸ್ ಸೋ ಫಾರ್, ವೈ ದಿಸ್ ಸಿವಿಯರಿಟಿ ಇನ್ಸೈಡ್, ಕೂತ್ಕೊಂಡು ಯೋಚನೆ ಮಾಡಬೇಕು. ಇಷ್ಟೊಂದು ಸಿವಿಯರಿಟಿ ಯಾಕೆ? ಲೆಟ್ ಮಿ ರಿಲ್ಯಾಕ್ಸ್, ಕೂತ್ಕೊಂಡು ಮಾಡೋವಂಥದ್ದು. ವೈ ದಿಸ್ ಸಿವಿಯರಿಟಿ ಆಫ್ ಕ್ಯಾಪ್ಚರಿಂಗ್ ಡೀಟೇಲ್ಸ್, ಅದು ಬೇಕು, ಇದು ಕೂತ್ಕೊಂಡಾಗ ಲೆಟ್ ಮಿ ರಿಲ್ಯಾಕ್ಸ್, ಮನಸ್ಸಿಗೆ ಹೇಳ್ಕೊಳ್ಳೋದು. ಅಂತಾನು ಮೆಂತಾನು ಎಂತು ನಿನಗಾದಂತೆ, ಶಾಂತಿಯನೆ ನೀನರಸು ಮನ ಕೆರಳಿದಂದು. ಅಂತಾನು ಇಂತಾನು ಎಂತಾನು ಶಾಂತಿಯನೆ ನೀನರಸು ಮನ ಕೆರಳಿದಂದು. ಸಂತವಿಡುತ್ತೊಮ್ಮೆ ಶಿಕ್ಷಿಸಿದೊಮ್ಮೆ ಸ್ವ ಅಂತಮಂ ತಿದ್ದು ತಿರುಮಂಕುತಿಮ್ಮ. ಸ್ವ ಅಂತಮಂ ಒಳಗಡೆ ತಿದ್ದಬೇಕು, ವಿಚಾರ ಮಾರ್ಗದಲ್ಲಿ ತಿದ್ದಬೇಕು. ಅಧ್ಯಾತ್ಮದಲ್ಲಿ ನಮಗೆ ವಿಚಾರ ಮಾರ್ಗಕ್ಕೆ ಅನುಕೂಲ ಇದೆ. ಒಂದು ಇಂಟೆಲೆಕ್ಚುವಲ್ ಲೆವೆಲಲ್ಲಿ ನೀವು ಹೊಡಿತೀರಾ, ಓ ಇದು ನಾನಲ್ಲ, ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ದೇ ಆರ್ ಡ್ರಿವನ್ ಅವೇ ಬೈ ದೇರ್ ವಾಸನಾಸ್, ವೈ ಐ ಶುಡ್ ಬಿ ಒನ್ ಎಮಾಂಗ್ ದ್ಯಾಮ್. ಎಲ್ಲರ ಥರ ನಾನು ಯಾಕಿರಬೇಕು? ನಿದ್ದೆಯಲ್ಲಿ ಸಂತೋಷ ಇದೆ, ಸುಖ ಇದೆ, ಬ್ಲಿಸ್ಫುಲ್ ಇದೆ, ಏನೂ ಬೇಕಾಗಿರಲಿಲ್ಲ, ಆನಂದ ಇದೆ, ಸ್ಲೋನೆಸ್ ಇದೆ, ಎಲ್ಲ ಇದೆ. ಅದನ್ನು ಎಚ್ಚರದಲ್ಲಿ, ನೀವು ನಿದ್ದೆಯಲ್ಲಿ ಏನೂ ಕಂಟ್ರೋಲ್ ಇಲ್ಲ ನಿಮಗೆ, ಸ್ವಪ್ನದಲ್ಲಿ ಏನೂ ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ಇರೋದು ಜಾಗೃತಾವಸ್ಥೆಯಲ್ಲಿ ಮಾತ್ರ. ಸಾಧನೆಗೆ ನಿಮಗೆ ಅವಕಾಶ ಇರೋದು ಜಾಗೃತಾವಸ್ಥೆಯಲ್ಲಿ ಮಾತ್ರ. ಜಾಗೃತಾವಸ್ಥೆಯಲ್ಲಿ ಕುಳಿತುಕೊಂಡು ಶಾಸ್ತ್ರ ಎಲ್ಲ ಓದಿ ಆದಮೇಲೆ ತಿಳ್ಕೊಂಡು ಗುರುಮುಖೇನ ಏನಾದರೂ ಒಳಗಡೆ ಆ ಸ್ಪಿರಿಚುವಲ್ ಕನ್ವಿಕ್ಷನ್ ಬರಬೇಕಾದ್ರೆ ಗುರು ಬೇಕು. ಸ್ಪಿರಿಚುವಲ್ ಕನ್ವಿಕ್ಷನ್ ಬಂದು ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ ಅಂತ ಅನ್ನಬೇಕಾದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಪತಿ. ಗುಲಾಮ ಅಂದರೆ ಅಪಾರವಾದ ನಂಬಿಕೆ. ಗುರು ನೋಡಿ, ಬೃಹಸ್ಪತಿಯ ಮಗ ಕಚ, ಯೋಗ ವಾಸಿಷ್ಠದಲ್ಲಿ ಬರುತ್ತೆ. ಕಚನಿಗೂ ಕೂಡ ಬೃಹಸ್ಪತಿಯ ಮಗ ಕಚ, ಅವನಿಗೂ ಕೂಡ ಗುರುಮುಖೇನ ಬಂತು ಇದು ಹೀಗೆ ಅಂತ. ಆದರೆ ಅವನಿಗೆ 15 ವರ್ಷ ಬೇಕಾಯಿತು ಸಾಧನೆ ಮಾಡಿ ಆ ಮಟ್ಟಕ್ಕೆ ಹೋಗಬೇಕಾದ್ರೆ. 15 ವರ್ಷ. ಬೃಹಸ್ಪತಿಯ ಮಗನಿಗೆ 15 ವರ್ಷ ಬೇಕಾದರೆ ನಮ್ಮ ಕತೆ ಏನೋ. ಆದರೂ ಲೆಟ್ ಮೀ ರಿಲ್ಯಾಕ್ಸ್. Why this severity of capturing details? Let me relax. If this is possible to a certain degree, ಈ ಥರ ನೀವು ಮಾಡ್ತಾ if this is possible to a certain degree, ಆದರೆ that is the rule of extrapolation. Rule of extrapolation ಅವತ್ತೊಂದು ಸರಿ ಹೇಳಿದೆ. If consistency is a decreasing function,
ಎಟ್ ನೋ ಪಾಯಿಂಟ್ ಆಫ್ ಟೈಮ್ ದ ಕ್ವಾಲಿಟಿ ಆಫ್ ದಿಸ್ ಕನ್ಸಿಸ್ಟೆನ್ಸಿ ಸ್ಟಾಪ್ಸ್. ಇಟ್ ವಿಲ್ ಬಿ ಡಿಕ್ರೀಸಿಂಗ್ ಓನ್ಲಿ. ಈಗ ಸೂರ್ಯ ಪೂರ್ವದಲ್ಲಿ ಬಂದು ಪಶ್ಚಿಮದಲ್ಲಿ ಹೋಗ್ತಾನೆ ಅಂದರೆ ಡೈಲಿ ಬಂದು ಹೋಗ್ತಾ ಇರ್ತಾನೆ. ನಿಮ್ಮ ಸಾಧನೆ ಡಿಸಿಪ್ಲಿನ್ ಲೈಫಲ್ಲಿ ನೀವು ಹೋಗ್ತಾ ಇದ್ದರೆ, ಪ್ರತಿ ದಿವಸ ಇಷ್ಟೊತ್ತಿಗೆ ನೀವು ಮಾಡ್ತಾ ಇದ್ದರೆ, ಸ್ಲೋಲಿ ನಿಮ್ಮದು ಕೂಡ ಸತ್ವಾಧಿಕ್ಯ ಆಗ್ತಾ ಇರುತ್ತೆ. ಇವತ್ತು ಸತ್ವಾಧಿಕ್ಯ ಅಂದರೆ ಇನ್ನೂ ಸತ್ವಾಧಿಕ್ಯ, ಇನ್ನೂ ಜಾಸ್ತಿ ಸತ್ವ. ಇದಕ್ಕೆ ಕನ್ಸಿಸ್ಟೆನ್ಸಿ. ಇಫ್ ಕನ್ಸಿಸ್ಟೆನ್ಸಿ ಇಸ್ ಎ ಡಿಕ್ರೀಸಿಂಗ್ ಫಂಕ್ಷನ್, there is no point of it stops. It will be decreasing ಅಂದರೆ ಹೋಗ್ತಾ ಇರುತ್ತೆ, ಡೌನ್ ಆಗ್ತಾ ಇರುತ್ತೆ. ನಿಮ್ಮ ವಾಸನೆಗಳ ಆ ಪ್ರಭಾವ, ಆ ಸ್ಪೀಡು ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಸತ್ವಾಧಿಕ್ಯ ಆಗ್ತಾ ಇರುತ್ತೆ. ಮಾಡ್ತಾ ಹೋಗೋದು. 1 ವರ್ಷದ ಮುಂದೆ ಹೇಗಿದ್ದೆ, 2 ವರ್ಷದ ಮುಂದೆ ಹೇಗಿದ್ದೆ, 3 ವರ್ಷದ ಮುಂದೆ ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಇನ್ನೊಂದು ವರ್ಷದ ಮೇಲೆ ಹೇಗಿರ್ತೀನಿ. ಜನ್ಮ 1000 ವಿರಲಿ ನಷ್ಟ ಅದರಿಂದೇನು, ಕರ್ಮ 1000 ವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೇ ಮಾಯೆಯೇಂ ಗೈದೊಡೇಂ ಇಮ್ಮಿದಳ ಸರಸವದು ಮಂಕುತಿಮ್ಮ. ಒಂದು ಸಾರಿ ನಿಮಗೆ ಮನೋಧಾರ್ಢ್ಯತೆ ಒಳಗಡೆ ಇದೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಇತಿ ಸಾಕ್ಷಿ ರೂಪೇಣ ಭಾತಿ. ಒಳಗಡೆ ಬೆಳಗ್ತಾ ಇದ್ದಾನೆ. ಏನಾದರೂ ಸರೆಂಡರ್ ಆಗೋದಿದ್ದರೆ ಅಲ್ಲಿ ಸರೆಂಡರ್ ಆಗೋಣ, ಏನಾದರೂ ಡಿಸ್ಕಷನ್ ಇದ್ದರೆ ಅಲ್ಲಿ ಡಿಸ್ಕಷನ್ ಮಾಡೋಣ, ಬೈಯಂಗಿದ್ರೆ ಅವನಿಗೆ ಬೈಯೋಣ. ನಿಮಗೇನು ಬೆನಿಫಿಟ್ ಹೊಗಳಿ ಅವನಿಗೆ ಹೊಗಳಿ, ಬೈರಿ ಅವನಿಗೆ ಬೈರಿ. ಈ ಭಕ್ತರು ಮಾಡೋ ಕೆಲಸ ಇದು. ಭಕ್ತರು ದೇವ್ರ ಹತ್ರನೇ ಮಾತಾಡೋದು, ಬೇರೆ ಯಾರ ಹತ್ರ ಮಾತಾಡಿ ಏನೋ ಕಷ್ಟ ಆಯಿತು. ಕನಕದಾಸ, ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಪ್ರಭುವೇ, ಯಾಕಪ್ಪ ಕರ್ಕೊಂಬಂದಿದೆ ನನಗೆ. ಟಾಕ್ ವಿತ್ ಗಾಡ್, ಅಂತರಾತ್ಮನ ಜೊತೆ ಮಾತಾಡೋದು, ಕನ್ವರ್ಸೇಷನ್. ಅಲ್ಲಿವರೆಗೆ ಅಚಲವಾದ ನಂಬಿಕೆ, ನನಗೆ ನಂಬಿಕೆ ಬಂದಾಗ ಈ ಥರ ಸಾಫನ್ ಆಗುತ್ತೆ. ಆಮೇಲೆ ಒಂದು ಕ್ವಶನ್, ಎಷ್ಟು ಹೌ ಲಾಂಗ್ ಅಂತ ಬರುತ್ತೆ. ಹೌ ಲಾಂಗ್ ಐ ಕ್ಯಾನ್ ಡೂ, ಐ ಶುಡ್ ಡೂ ದಿಸ್. ಹೌ ಲಾಂಗ್ ಈಸ್ ಎ ಪ್ರಾಬ್ಲಮ್ ವೆನ್ ಯು ಆರ್ ಹೆವಿ. When you are pleasant, the question of how long does not arise. How long is a problem when you are heavy. When you are pleasant, the question how long does not arise. Questioning is a severe state of mind. Questioning is an energized state. By solving, the energy does not disappear. By solving, it will not disappear. By dropping, the energy vanishes. By dropping the question, the energy vanishes. If you try to solve, what you will do? If you try to solve, to know, to do, hudukodu. Again you are involved. Again you are. So questioning is a severe state of mind. Questioning is a energized state. By solving, the energy does not vanish. By dropping, the energy goes. So you should drop the question itself. To know, to do. Question is a severe state of mind. Slowly, let me soften, let me drop. Question drifts into indifference. Question dies. When the question dies, you are in your form, you are in your state. Question ಮಾಡೋದು, ಲಾಜಿಕ್ ಹಾಕೋದು, ತಿಳ್ಕೊಳಕ್ಕೆ ಹೋಗೋದು, ಯು ವಿಲ್ ಬಿ ವೇಸ್ಟಿಂಗ್ ಯುವರ್ ಎನರ್ಜಿ. ಏನು ಹುಡುಕ್ತೀರಾ? ಒಳಗಡೆ ನಿಮ್ಮ ಮೂಲಕ ಪರಮಾತ್ಮ ತತ್ವ ಬೆಳಗ್ತಾ ಇರುವಾಗ ಯಾವ ಕ್ವಶನ್ ಹಾಕ್ಕೊಂಡು ಒಳಗಡೆ ಹೋಗ್ತೀರಾ? ಬ್ರಹ್ಮಾಜಿ ಹೇಳ್ತಾ ಇದ್ರು, ಕಳ್ಳ ಹುಡುಕ್ತಾ ಇದ್ದಾನೆ. ಯಾರನ್ನ? ಕಳ್ಳನ್ನೇ ಅವನ್ನೇ ಹುಡುಕೋದು ಅವನು. ಎಲ್ಲಿ ಸಿಗ್ತಾನೆ ಕಳ್ಳ? ಕಳ್ಳನ್ನೇ ಹುಡುಕ್ಲಿಕ್ಕೆ ಹೋದರೆ ಕಳ್ಳ ಎಲ್ಲಿ ಸಿಗ್ತಾನೆ? ನಾವು ಮಾಡೋದೇನು? ನಮ್ಮ ಮೂಲಕ ಅಂತರಾತ್ಮ ಕೆಲಸ ನಾವು ಹುಡುಕಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ.
ಸೊ ಅಂತಾನು ಎಂತಾನು ಎಂತು ನಿನಗಾದಂತೆ ಶಾಂತಿಯನ್ನೇ ನೀನರಸು ಮನೆ ಕೆರಳಿದೊಂದು ಸಂತವಿಡುತ್ತೊಮ್ಮೆ ಶಿಕ್ಷಿಸುತ್ತೊಮ್ಮೆ ಶಿಶುವೆಂದು ಸ್ವ ಅಂತಮಂ ತಿದ್ದುತ್ತಿರು. ಸ್ವ ಅಂತಮಂ ತಿದ್ದುತ್ತಿರು ಅಂತ ತಿದ್ದುತ್ತಾ ಇರಬೇಕೆ ಹೊರತು ನೆಕ್ಸ್ಟ್ ಕ್ವಶನ್ಗೆ ನಾವು ಹೊಸ ಹೊಸ ಕ್ವಶನ್ಗೆ ದಾರಿ ಮಾಡಿಕೊಡ್ಬಾರ್ದು, ಅಲ್ಲೇ ಬಿಟ್ಟುಬಿಡಬೇಕು. ಡ್ರಾಪ್ ಲೆಟ್ ಗೋ. ಕ್ವಶನ್ ಅನ್ನೋದೇ ಇರಬಾರ್ದು ಒಳಗಡೆ, ಎನ್ಕ್ವೈರಿ ಅನ್ನೋದೇ ಇರಬಾರ್ದು. ನಿದ್ದೆಯಲ್ಲಿತ್ತ ಎನ್ಕ್ವೈರಿ? ಕ್ವಶನ್ ಇತ್ತ? ನಿದ್ದೆಯಲ್ಲಿ ಹೇಗಿದ್ದರೆ? ಸಾಫ್ಟ್ ಸ್ಟೇಟಲ್ಲಿದ್ದರೆ, ಬ್ಲಿಸ್ಫುಲ್ ಆಗಿದ್ದರೆ, ಮತ್ತು ಇವಾಗ ಯಾಕೆ? ಸೊ ದಿಸ್ ಈಸ್ ದ ಟೆಕ್ನಿಕಲ್ ಪಾಯಿಂಟ್ ರಿಲೇಟೆಡ್ ಟು ಸುಷುಪ್ತಿ, ಜಾಗೃತ್, ಸುಷುಪ್ತಿ, ತುರಿಯ. ಟೆಕ್ನಿಕಲ್ ಪಾಯಿಂಟ್ ಈಗ ನಾವು ಮಾಡಿರೋ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸುಷುಪ್ತಿ ಆ್ಯಂಡ್ ಡೆತ್? ಸುಷುಪ್ತಿ ಆ್ಯಂಡ್ ಡೆತ್. ಸುಷುಪ್ತಿಯಲ್ಲಿ ತುರಿಯ. ಡೆತ್ತಲ್ಲಿ ನೋಡಿ, ಇಲ್ಲಿ ತುರಿಯದಲ್ಲಿ ಯು ಲಿವ್. ಯು ಎಕ್ಸಿಸ್ಟ್ ತುರಿಯಾವಸ್ಥೆಯಲ್ಲಿ. ಯು ಎಕ್ಸಿಸ್ಟ್. ಉಸಿರು ನಿಂತೋಗಿರುತ್ತೆ, ಅಲ್ಲಿ ಎಲ್ಲೋ ಸ್ವಲ್ಪ ಬೇಕು ಬೇಡ ಬರ್ತಾ ಇರುತ್ತೆ. ಸಮಾಧಿ ಅಂತಿರಲ್ಲ, ಸಮಾಧಿ ಅದು ತುರಿಯಾವಸ್ಥೆ. ಸಾಧಕರಿಗೆ ಆಗುತ್ತೆ ಅದು. ನಮ್ಮ ಕೈಲಾಗಲ್ಲ. ಏನು ಬಾಡಿಲೇ ತುರಿಯಾವಸ್ಥೆ. ಎಕ್ಸಾಂಪಲ್ ಬೇಕಾದ್ರೆ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿತ್ತು ಹೇಳಿದ್ರು. ನಾನು ಅದರಲ್ಲಿಲ್ಲ. ನಾನಿಲ್ಲ ಅಂದ್ರೇನು? ಸಿ 99% ನಾವೆಲ್ಲ 100% ವಿ ಆರ್ ಲಿವಿಂಗ್ ಇನ್ ಅವರ್ ಬಾಡಿ. ಅವ್ರೇನು ಮಾಡ್ತಾರೆ, 1% ಬಾಡಿಲಿರ್ತಾರೆ, 99% ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ. ಉಸಿರು ಆದರೂ ಆಗ್ಬೋದು, ಆಗಬೇಕಾದಾಗ ಆಗುತ್ತೆ, ಎಲ್ಲರೂ ನಿಲ್ಲುತ್ತೆ. ಈ ಥರನೇ ಆಗಬೇಕಂತೇನಿಲ್ಲ. ಎಕ್ಸಿಸ್ಟ್ ಇಲ್ಲಿ ಸೂಕ್ಷ್ಮದಲ್ಲಿರುತ್ತೆ. ಈ ಪ್ರಾಣ, ನಾವು ಪ್ರಾಣ ಅಂತೀವಲ್ಲ, ಈ ಪ್ರಾಣ ಅನ್ನೋದು ನಾವು ವಿ ಆಲ್ವೇಸ್ ರೆಫರ್ ಟು ಬ್ರೀದಿಂಗ್. ಆ್ಯಕ್ಚುಲಿ ಪ್ರಾಣ ಅನ್ನೋದು ಪಂಚಪ್ರಾಣ ಒಳಗಡೆ ಇರೋದು. ಈ ಬ್ರೀದಿಂಗಿಗೂ ಪ್ರಾಣಕ್ಕೂ ಕನೆಕ್ಟ್ ಮಾಡಿಕೊಂಡು ನಾವು ಬ್ರೀದಿಂಗು ಪ್ರಾಣ ಅಂದ್ಕೊಂಡ್ಬಿಡ್ತೀವಿ. ಒಳಗಡೆ ಪಂಚಪ್ರಾಣ ಇದೆಲ್ಲ, ಪ್ರಾಣ ಅಪಾನ ಯಾನ ಉದಾನ ಸಮಾನ, ಅದು ಸ್ಪಂದನ ರೂಪದಲ್ಲಿರುತ್ತೆ ಪ್ರಾಣ. ಇದು ರೆಸ್ಪಿರೇಷನ್ ಇಸ್ ವಿಸಿಬಲ್, ಅದು ನಿಮ್ಗೆ ಗೊತ್ತಾಗಲ್ಲ. ಎನರ್ಜಿ ಪ್ರಾಣ. ನಿದ್ರೆಯಲ್ಲಿ ಪ್ರಾಣ ತುಂಬ ಕಮ್ಮಿ ಇರುತ್ತೆ. ರೆಸ್ಪಿರೇಷನ್ನು ನೀವು ಜಾಗೃತಿಯಲ್ಲಿ ರೆಸ್ಪಿರೇಷನ್ಗೂ ನಿದ್ದೆಗೆ ರೆಸ್ಪಿರೇಷನ್ಗೂ ವ್ಯತ್ಯಾಸ ಇದೆಯಾ? ಈಗ ನಿದ್ದೆಗೆ ರೆಸ್ಪಿರೇಷನ್ಗೂ ತುರಿಯಾಗೋ ರೆಸ್ಪಿರೇಷನ್ಗೂ ವ್ಯತ್ಯಾಸ ಇರಲೇಬೇಕು. ಯಾಕೆಂದರೆ ಅಲ್ಲಿ ಪ್ರಾಣ ಮಾತ್ರ ಕೆಲಸ ಮಾಡುತ್ತೆ ಒಳಗಡೆ ಸ್ಪಂದನ ರೂಪದಲ್ಲಿ. ಬ್ರೀದಿಂಗ್ ಏನಂತದ್ದು ಬೇಕಾಗಿಲ್ಲ. ನಿಮಗೆ ಕೂಡ ಆವಾಗವಾಗ ಯಾವುದಾದ್ರದ್ದು ದೊಡ್ಡ ವಸ್ತುಗಳನ್ನು ಸಮುದ್ರ ನೋಡಿದಾಗ ಏನು ಪ್ರಾಣ ಒಂದು ನೀವು ಇರಲ್ಲ, ಅಲ್ಲಿ ಎಲ್ಲೋ ಹೋಗ್ಬಿಟ್ಟಿರ್ತೀರ, ಒಬ್ಲಿವಿಯನ್. ಒಂದು ಗಳಿಗೆ ಕ್ಷಣ ಮೂಕ ವಿಸ್ಮಿತರಾದರು ಅಂತಿರಲ್ಲ, ಸ್ತಬ್ಧರಾದರು. ಇದು ಆ ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಇದೆಲ್ಲ ಲೋಡ್ ಇಟ್ಕೊಂಡು, ಲಗೇಜ್ ಇಟ್ಕೊಂಡು ಅದನ್ನು ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ by inference we know that in sleep state we are slow, we are expansive, we are slow, we are expansive, we are blissful, and our aim now is ಜಾಗೃತ ಸ್ಥಿತಿಯಲ್ಲಿ ಆ ಸ್ಥಿತಿಗೆ ನಮ್ಮ ಮಟ್ಟವನ್ನು ತಗೊಂಡೋಗಲಿಕ್ಕೆ ಪ್ರಯತ್ನ ಮಾಡೋದು. ವಾಸನೆಗಳು ಅಲ್ಲಿ ಸುಪ್ತವಾಗಿತ್ತು, ವಾಸನೆಗಳಿಗೆ ಎಚ್ಚರವಾಗಿದೆ. ವಾಸನೆಗಳಿಗೆ ಮನಸ್ಸಿಗೆ ಪ್ರಚೋದನೆ ಮಾಡಿ ಆಚೆ ಬರುವಾಗ ವಿಚಾರ ಮಾರ್ಗದಲ್ಲಿ ತಿದ್ದಬೇಕು ಮೈಂಡನ್ನು. ವಿಚಾರ ಮಾರ್ಗದಲ್ಲಿ ತಿದ್ದಬೇಕಾದ್ರೆ ನಿಮಗೆ ಬೇಕಾದಷ್ಟು ಶಕ್ತಿ, ಆಧಾರ ಬೇಕು. ಏನು ಆಧಾರ ಅಂದರೆ ಶಾಸ್ತ್ರ ಮತ್ತು ಗುರು. ಇದಕ್ಕೆ ನಾವೊಂದು ಕೆಲಸ ಮಾಡ್ತೀವಿ. ಈಗ ನಾವು ಟೆಕ್ನಿಕಲಾಗಿ ಮಾತಾಡ್ಕೊಂಡ್ಬಂದು
ಈಗ ಗೌಡಪಾದರು ಏನು ಹೇಳಿದ್ದಾರೆ, ನಾವು ಏನು ಮಾತಾಡಿದ್ದೀವಿ ಇದನ್ನು ಗೌಡಪಾದರು ಒಂದು 2 ಮಂತ್ರದಲ್ಲಿ ಇದಕ್ಕೆ ಹೇಳಿದ್ದಾರೆ. ಯಾವುದರಲ್ಲಿ? ಕಾರಿಕೆ. 2 ಕಾರಿಕೆಗಳಲ್ಲಿ ಬರೆದಿದ್ದಾರೆ ಇಲ್ಲಿ. ಅದನ್ನು ಓದ್ತೀನಿ ನೋಡಿ. ವೈಸತ್ಯ ಪ್ರಕರಣದಲ್ಲಿ 2 ಕಾರಿಕೆ. ಸೊ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅದಕ್ಕೆ ಪೂರಕವಾಗಿದೆ. ನಾವು ಹೇಗಿರಬೇಕು ಅಂತ ಹಿ ಡಿಕ್ಟೇಟ್ಸ್, ಹೀಗಿರಬೇಕು ಗೌಡಪಾದ, ಅಷ್ಟು ಪರ್ಫೆಕ್ಟ್. ಮಾಂಡುಕ್ಯ ಉಪನಿಷತ್ತು, ಗೌಡಪಾದ ಕಾರಿಕೆ, ಮಾಂಡುಕ್ಯ ಉಪನಿಷತ್ತು 2 ಒಂದೇ. ಅದು ಕೂಡ ಉಪನಿಷತ್ತು ಅಷ್ಟೇ ಪವರ್ಫುಲ್, ಗೌಡಪಾದ ಕಾರಿಕೆಗಳು. ಇದು 2 ಓದ್ತೀನಿ. ವೈಚಿತ್ರ್ಯದಲ್ಲಿ ನೋಡಿ ಹೇಳ್ತಾರೆ, ವೀತರಾಗ ಭಯಕ್ರೋಧೈರ್ ಮುನಿರ್ಭಿರ್ವೇದ ಪಾರಗೈ ನಿರ್ವಿಕಲ್ಪೋ ಹಯಂ ದೃಷ್ಟ ಪ್ರಪಂಚೋಪಶಮೋದ್ವಯ. ಅಂದರೆ ರಾಗ ಭಯ ಕ್ರೋಧ ಇವುಗಳಿಲ್ಲದ, ರಾಗ ಭಯ ಕ್ರೋಧ ಇವುಗಳಿಲ್ಲದ ಮತ್ತು ವೇದ ಪಾರಂಗತರಾದ ಮುನಿಗಳಿಂದ ನಿರ್ವಿಕಲ್ಪನೂ ಪ್ರಚೋಪಶಮನೂ ಅದ್ವೈನೂ ಆದ ಈ ಆತ್ಮನು ನೋಡಲ್ಪಟ್ಟಿದ್ದಾನೆ. ಯಾರು ನೋಡಿದ್ದಾರೆ? ಇವ್ರು ನೋಡಿದ್ದಾರೆ. ಯಾರು ನೋಡಿದ್ದಾರೆ? ರಾಗ ಭಯ ಕ್ರೋಧ ಇವುಗಳಿಲ್ಲದ, ಇದ್ಯಾರು ಇಲ್ಲದೆ ಇರೋರು, ವೇದ ಪಾರಂಗತರಾದ ಮುನಿಗಳು, ನಿರ್ವಿಕಲ್ಪನೂ ಪ್ರಪಂಚೋಪಶಮನೂ ಆದ ಅದ್ವೈನ ಆದ ಈ ಆತ್ಮನು ನೋಡಲ್ಪಟ್ಟಿದ್ದು. ಅವರಿಗೆ ಮಾತ್ರ ನೋಡಲಿಕ್ಕಾಗಿದೆ. ಸಮ್ಯಕ್ ದರ್ಶನ, ದ್ವೈತ ಭಾವನೆ ಇಲ್ಲಿದೆ. ಆಮೇಲೆ ದೋಷರಹಿತರಾದ ಮತ್ತು ವೇದಾಂತ ತತ್ಪರರಾದ ಸನ್ಯಾಸಿಗಳಿಗೆ ಈ ಆತ್ಮನನ್ನು ಅರಿತುಕೊಳ್ಳುವುದು ಸಾಧ್ಯವೇ ವಿನ ರಾಗಾದಿ ದೋಷಗಳಿಂದ ಕಲುಷಿತರಾದ ಮತ್ತು ಸ್ವಮತ ಪಕ್ಷಪಾತಿಗಳಾದ ತಾರ್ಕಿಕರಿಂದ ಅರಿಯಲು ಸಾಧ್ಯವಿಲ್ಲ. ತರ್ಕ ಮಾಡಿಕೊಂಡು ನಾನು ಹಾಗೆ ಹೀಗೆ ಇದು ಕೆಲಸಕ್ಕೆ ಬರಲ್ಲ. ಪವರ್ಫುಲ್ ಇದೊಂದು. ಆಮೇಲೆ ಇನ್ನೊಂದು ನನಗೆ ಬಹಳ ಇಷ್ಟ ಆಯ್ತಿದ್ದು, ತಸ್ಮಾದೇವಂ ವಿದಿತ್ತೇನಂ ಅದ್ವೈತೆ ಯೋಜಯೇ ಸ್ಮೃತಿಂ ಅದ್ವೈತಂ ಸಮನುಪ್ರಾಪ್ಯ ಜಡವಲ್ಲೋಕಮಾಚರೇತ್ ಅಂತ ಹೇಳ್ತಾರೆ. ಅಂದರೆ ಆದ್ದರಿಂದ ಆತ್ಮನನ್ನು ಹೀಗೆ ಅರಿತುಕೊಂಡು, ಈಗ ಅವರು ಅರ್ಥಕೊಂಡಿದ್ದಾರೆ ಅಂತ ಗೊತ್ತಾಯಿತು. ರಾಗದ್ವೇಷ ಏನೂ ಇಲ್ಲದೇ ಅವರು ಅದನ್ನು ವೇದ ಪಾರಂಗತರಾಗಿ ತಿಳ್ಕೊಂಡಿದ್ದಾರೆ. ಅದನ್ನು ಅವರು ಸ್ಪಿರಿಚುವಲ್ ಕನ್ವಿಕ್ಷನ್ ಮಾಡಿಕೊಂಡು ಅದನ್ನು ಹೊಂದಿದ್ದಾರೆ ಅಂತ ಗೊತ್ತಾಯಿತು. ಆದ್ದರಿಂದ ಆತ್ಮನನ್ನು ಹೀಗೆ ಅರಿತುಕೊಂಡು ಅದ್ವೈತದಲ್ಲಿ ಸ್ಮೃತಿಯನ್ನು ಯೋಜನೆ ಮಾಡಬೇಕು. ಅದ್ವೈತದಲ್ಲಿ ಸ್ಮೃತಿಯನ್ನು ಯೋಜನೆ ಮಾಡಬೇಕು. ಏನು? ಅದ್ವೈತದಲ್ಲಿ ಲೆಟ್ ಮಿ ಡ್ರಾಪ್ ವಾಟ್ ಎವರ್ ಕನ್ಫೈನ್ಮೆಂಟ್ ದ ಸಿಸ್ಟಮ್ ಇಸ್ ಸ್ಟಿಲ್ ಕ್ಯಾರಿಂಗ್, ಲೆಟ್ ಮಿ ಡ್ರಾಪ್. ಅದ್ವೈತದಲ್ಲಿ ಸ್ಮೃತಿಯನ್ನು ಯೋಜನೆ ಮಾಡೋದಂದರೆ ಎತ್ತು ಬಿಸಾಕೋದು. ಮನಸ್ಸು ಇರಬಾರ್ದು, ಕ್ವಶನ್ ಇರಬಾರ್ದು, ಕ್ಲಾರಿಟಿ ಅಷ್ಟೇ ಒಳಗಡೆ, ಅವೇರ್ನೆಸ್ ಅಷ್ಟೇ ಇರಬೇಕು, ಏನೂ ಇರಬಾರ್ದು. ಇನ್ನೊಂದು ಸರಿ ಓದ್ತೀನಿ. ಆದ್ದರಿಂದ ಆತ್ಮನನ್ನು ಹೀಗೆ ಅರಿತುಕೊಂಡು ಅದ್ವೈತದಲ್ಲಿ ಸ್ಮೃತಿಯನ್ನು ಯೋಜನೆ ಮಾಡಬೇಕು. ಅದ್ವೈತ ಅಂದರೆ ಅದು ಏನಿಲ್ಲ, ಬೇರೆ ಏನಿಲ್ಲ. ದಟ್ ಇಸ್ ಮೈ ರಿಯಲ್ ನೇಚರ್. ಏನು ಇಲ್ಲದಿರೋದೇ ನನ್ನ ರಿಯಲ್ ನೇಚರ್. ನನ್ನಲ್ಲಿ ನಾನು ಅರ್ಪಿಸಿಕೊಳ್ಳೋದು, ಆತ್ಮಾರ್ಪಣೆ. ಅದ್ವೈತವನ್ನು ಅರಿತುಕೊಂಡು, ಒಂದು ವೇಳೆ ಈ ಥರ ಅದ್ವೈತವನ್ನು ಅರಿತುಕೊಂಡ್ರೆ ಜಡನಂತೆ ಲೋಕ ವ್ಯವಹಾರವನ್ನು ಮಾಡಬೇಕು. ಜಡನಂತೆ ಏನು ಇನ್ಸೆನ್ಷಿಯಲ್ ಇರ್ತಾವಲ್ಲ, ಈ ಥರ ಯಾರು ತಿಳ್ಕೊಂಡಿರ್ತಾರೆ ಅವರು ಹೇಳಕ್ಕೆ ಹೋಗಲ್ಲ. ನೋಡಿ, ಮೊದಲನೇದು ನಾನು ಪರಬ್ರಹ್ಮನೇ ಆಗಿರ್ತೇನೆ ಅಂತ ಸ್ಮೃತಿಯನ್ನು ಮಾಡ್ಕೊಂಬಿಡೋದು. ಎರಡನೇದು ನಾನು ಇಂಥವನು ಎಂದು ಹೊರಗೆ ತೋರಿಸಿಕೊಳ್ಳದೆ ಇರುವಂಥದ್ದು. ನಾನು ಇಂಥವನು ಐಡೆಂಟಿಟಿನೇ ಇಲ್ಲ, ಐಡೆಂಟಿಟಿನೇ ಇಲ್ಲ ನನಗೆ. ಇಷ್ಟೆಲ್ಲ ನಾವು ಮಾಡೋದು ಯಾಕೆ? ಅನ್ನದಾತುರಕ್ಕಿಂತ ಹೊನ್ನಿನಾತುರ ತೀಕ್ಷ್ಣ, ಹೊನ್ನಿನಾತುರಕ್ಕಿಂತ ಹೆಣ್ಣು ಗಂಡಲು ಮನ್ನಣೆಯ ದಾಹವು ಎಲ್ಲಕ್ಕಿಂತಲೂ ತೀಕ್ಷ್ಣ, ತಿನ್ನುವುದು ಆತ್ಮವನ್ನೇ. ನೀವು ಯಾವುದೇ ಜೀವಿ ಹೊರಗಡೆ ವ್ಯಕ್ತಿ ತಗೊಳ್ಳಿ, ಇದು ಯಾವುದೋ ಒಂದು ಲೈನಲ್ಲಿ ಇದ್ದೇ ಇರ್ತಾರೆ.
ಇದು ಬಿಟ್ಟಿರೋರು ಯಾರೂ ಸಿಗದೇ ಇಲ್ಲ ಹೊರಗಡೆ. ಅನ್ನದ ಆತುರ, ಮಣ್ಣಿನ ಆತುರ, ಹೆಣ್ಣಿನ ಆತುರ, ಮನ್ನಣೆಯದ ಮನ್ನಣೆ, ರೆಕಗ್ನಿಷನ್. ನಾನು ತಿನ್ನುವುದಾತ್ಮವನೇ. ನಾನು ನೀನು ಎನ್ನದಿರು ಹೀನ ಮಾನವ. ಕೇಳಿಸ್ಕೊಳ್ತೀವಿ, ಮನಸ್ಸು ಒಪ್ಪಲ್ಲ. ಯಾಕೆಂದರೆ ಅಷ್ಟು ಲೋಡ್ ಅಷ್ಟಿರುತ್ತೆ, ಭಾರ ಕೆಳಗೆ ಇಳಿಸ್ಲಿಕ್ಕೆ ಆಗಲ್ಲ. ಯಾರು ಕೈ ಕೊಟ್ಟು ಇಳಿಸೋರು ಯಾರಿಲ್ಲ ನಮಗೆ, ನಾವೇ ಇಳಿಸ್ಬೇಕು. ನಮ್ಮ ಭಾರ ಯಾರು ತಗೋತಾರೆ? ಓರ್ವನೇ ನಿಲುವೆ ನೀನು ಕ್ಷಣಗಳಲ್ಲಿ ಜೀವ ಸಮರದಲ್ಲಿ, ಸಂಸಾರ ಸನ್ಯಾಸದಿ ಜೀವ ಸಮರ, ದುರ್ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ, ಆಮೇಲೆ ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ. ನಿರ್ಮಿತ್ರನಿರಲು ಕಲಿ ಅಂದರೆ ಏನು? ನಿರ್ಮಿತ್ರನಿರಲು ಕಲಿ ಅಂದರೆ ಏನು? ಒಂದು ವೇಳೆ ಊಹಿಸ್ಕೊಳ್ಳಿ, ನೀವು ಯು ಆರ್ ಪ್ಯೂರ್ ಅವೇರ್ನೆಸ್, ಯು ಆರ್ ಆಲ್ ಪರ್ವೇಡಿಂಗ್, ಯು ಆರ್ ಎವ್ರಿವೇರ್, ಯು ಆರ್ ಇನ್ಫೈನೈಟ್ ರಿಯಾಲಿಟಿ. ನಿಮಗೆ ಮಿತ್ರ ಯಾರು ಮಿತ್ರ? ಯು ಆರ್ ಆಲ್ ಪರ್ವೇಡಿಂಗ್ ರಿಯಾಲಿಟಿ ಅಂದಮೇಲೆ ಮಿತ್ರ ಎಲ್ಲಿ? ಶತ್ರು ಎಲ್ಲಿ? ಯಾವನು ಇಲ್ಲ ಅಲ್ಲಿ, ಝೀರೋ. ತ್ಯಾಜಕ ತ್ಯಾಗ ಸಂತ್ಯಾಜ್ಯ ಭೇದಗಳಿರದೆ ರಾಜನಿ ಜಗಕ್ಕೆಲ್ಲ ಮಂಕುತಿಮ್ಮ. ಯು ಆರ್ ಎವ್ರಿ ವೇ, ಯು ಆರ್ ವಾಚಿಂಗ್ ಎವ್ರಿಥಿಂಗ್, ಬಟ್ ಯು ಆರ್ ಬ್ಲೀಸ್ಫುಲ್, ಯು ಆರ್ ಪೀಸ್. ಬಾಲವತ್ ಉನ್ಮತ್ತವತ್, ಉನ್ಮತ್ತರಾಗಿರ್ತಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ. ಟಿ ವಿ ನ್ಯೂಸ್ ಯಾರಿಗೆ ಬೇಕು, ಪೇಪರ್ ನ್ಯೂಸ್ ಯಾರಿಗೆ ಬೇಕು, ಪೊಲಿಟಿಕ್ಸ್ ಯಾರಿಗೆ ಬೇಕು, ರಾಜಕೀಯ ಯಾರಿಗೆ ಬೇಕಾಗಿದೆ ಅವ್ನಿಗೆ ಯಾರು? See, he is everywhere, everything he is. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ. ಅಚರ ಚರ ಎಲ್ಲದರಲ್ಲೂ. ಸೂಕ್ಷ್ಮತ್ವಾ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ. ಎಷ್ಟು ಸೂಕ್ಷ್ಮದಲ್ಲೂ ನಾನೇ, ಎಷ್ಟು ದೂರದಲ್ಲೂ ನಾನೇ. ಉದಾಹರಣೆ ಕೊಡಲಾ? ಒಂದು ಸೈಂಟಿಫಿಕ್, ಅಷ್ಟೆಂತ ಚಿಕ್ಕ ವಸ್ತು ಅಂತ ತೊಗೊಳ್ತೀರಾ. ಏನು ತೊಗೊಳ್ತೀರಾ? ಆ್ಯಟಮ್ ಅಂತ ತೊಗೊಳ್ತೀರಾ, ಹೌದಾ? ಆ್ಯಟಮ್ ಒಳಗಡೆ ಏನಿದೆ? ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಸುತ್ತ ಏನಿದೆ? ಎಲೆಕ್ಟ್ರಾನ್ಸ್ ತಿರುಗಾಡ್ತಾ ಇದೆ. ಎಲೆಕ್ಟ್ರಾನ್ಸ್ ಒಳಗಡೆ ಏನಿದೆ? ಅಲ್ಲೂ ಕೂಡ ಸ್ಪೇಸ್ ಇರೋದ್ರಿಂದ ಅದು ಮೂವ್ ಆಗೋಕ್ಕೆ ಅಲ್ಲೂ ಸ್ಪೇಸ್ ಇರಬೇಕು. ಅಲ್ಲಿಗೆ ಅತ್ಯಂತ ಸೂಕ್ಷ್ಮವಾದ ಯಾವುದು? ಸ್ಪೇಸ್. ಹೊರಗಡೆ ಬನ್ನಿ, ನಿಮ್ಮ ಭೂಗೋಳ ಅದರದ್ದು, ಆ ಸೂರ್ಯಮಂಡಲ, ಇನ್ನೊಂದು ಸೂರ್ಯಮಂಡಲ ಎಲ್ಲ ಸುತ್ತಾ ಇದ್ದಾವಲ್ಲ, ಎಲ್ಲ ಒಂದಕ್ಕೊಂದು ಏನಿದು? ಇದು ಕೂಡ ಅದೇ ಪ್ಯಾಟರ್ನಲ್ಲಿ ಸುತ್ತಾ ಇದೆ. ಎಲ್ಲಿದೆ? ಸ್ಪೇಸಲ್ಲಿದೆ. ಒಳಗಡೆ ಸೂಕ್ಷ್ಮತ್ವ ತದ ವಿಜ್ಞೇಯಂ ದೂರಸ್ಥಂ ಚ. ಅಲ್ಲಿ ಕೂಡ ಅದೇ, ಇಲ್ಲಿ ಕೂಡ ಇದೆ. ಒಳಗೆ ಹೊರಗೆ ಎಲ್ಲಿದೆ? ಒಳಗೂ ಇಲ್ಲ, ಹೊರಗೂ ಇಲ್ಲ. ಆಲ್ ಪರ್ವೇಡಿಂಗ್ ರಿಯಾಲಿಟಿ, ಪ್ಯೂರ್ ಅವೇರ್ನೆಸ್, macrocosmic consciousness. ಈ ಆಲೋಚನೆಗಳನ್ನು ಪದೇ ಪದೇ ಮನಸ್ಸಿಗೆ ತಂದುಕೊಂಡಾಗ, ಶಾಸ್ತ್ರಮುಖೇಣ ಈ ಆಲೋಚನೆಗಳು ಬಂದಾಗ ವಿಚಾರ ಮಾರ್ಗ ನಿಮಗೆ ಭಾಳ ಸ್ಟ್ರಾಂಗ್ ಆಗುತ್ತೆ. ಏನೇ ಥಾಟ್ ಬಂದರೂ ಕೂಡ ಲೆಟ್ ಮಿ ಡ್ರಾಪ್ whatever confinement the system is still carrying. Let me drop. ಈ ಥರ ಆದಾಗ ಏನಾಗುತ್ತೆ ನಿಮಗೆ? ಥಿಂಗ್ಸ್ ಬಿಕಮ್ ಮೋರ್ ಆಕ್ಸೆಪ್ಟಬಲ್. ಯಾರನ್ನು ಏನು ತಾತ್ಮನಂದನ ಜಗದಿ ನೂಕನಂದನ ಯೋಗಿ, ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ, ಯಾವುದನ್ನು ಬೇಡ ಅನ್ನಲ್ಲ. ಏಕಾಕಿ ಸಹವಾಸಿ ಮಂಕುತಿಮ್ಮ. ಏಕಾಕಿ, ಒಳಗಡೆ ಹೊರಗಡೆ. ಲೋಕನಾಟಕಕ್ಕಾಗಿ ಕೃಷ್ಣ ಏನು ಮಾಡಬೇಕಾಗಿರಲಿಲ್ಲ. ಕುದುರೆ ತೊಳಿಬೇಕಾಗಿರಲಿಲ್ಲ, ಗಾಡಿ ಓಡಿಸ್ಬೇಕಾಗಿರಲಿಲ್ಲ. ಸಾಕ್ಷಾತ್ ಪರಬ್ರಹ್ಮ ತತ್ವ
ಆ ದೇಹಕ್ಕೆ ತಗೊಂಡು ಬಂದಿರೋದ್ರಿಂದ ಅದಕ್ಕೆ ಬೇಕಾಗಿರೋದು ಏನು ಬೇಕು ಆ ಕೆಲಸ ಮಾಡಬೇಕು. ಹೇಗೆ ಮಾಡಬೇಕು? ಮಾಸ್ಟರ್ ಆಫ್ ಎ ಸಿಚುವೇಶನ್. ಚಿನ್ಮಯಂದ್ರು ಹೇಳ್ತಾರೆ, ಒಬ್ಬ ರಿಯಲೈಸ್ ಸೋಲ್, ಒಬ್ಬ ವೆಲ್ ನೋನ್ ಅಂದರೆ ವೆಲ್ ಇನ್ಫಾರ್ಮ್ ಪರ್ಸನ್ ಹೇಗಿರ್ತಾನೆ ಅಂದರೆ, he at once comprehends the physiological and psychological forces acting inside and outside and jumps into action as the master of situation. ಯಾವಾಗಲೂ ಒಂದು ಮಾಸ್ಟರ್ ಆಗಿರ್ತಾನೆ ಸಿಚುವೇಶನ್. ಅವನನ್ನು ವಿಕ್ಟಿಮ್ ಮಾಡಲಿಕ್ಕೆ ಸಾಧ್ಯ. ನಾವು ವಿಕ್ಟಿಮ್ ಆಗಿರ್ತೀವಿ ಅಲ್ಲಿ ಇಲ್ಲಿ ಯಾರು ಸ್ವಲ್ಪ ಈಗೋ ಜೂಜಿ. ಅವನೆಲ್ಲೋದ್ರೂ ಮಾಸ್ಟರ್. ಅವನು ಸಂಧಾನಕ್ಕೆ ಹೋದ ದುರ್ಯೋಧನ ಹತ್ರ. ಸಂಧಾನಕ್ಕೆ ಹೋಗಿದ್ದು ನಿಮಗೆ ತೋರ್ಸೋಕ್ಕೆ, ವಿತ್ ದ ಇಂಟೆನ್ಷನ್ ಆಫ್ ವಾರ್. ಹಿಸ್ ಇಂಟೆನ್ಷನ್ ವಾಸ್ ವಾರ್. ಹೋಗಿರೋದು ಅದಕ್ಕೆ ನಿಮಗೆ ಸಮಾಧಾನ ಮಾಡೋಕ್ಕೆ. ಸಿ, ಧರ್ಮ ನ್ಯಾಯ, ಅವ್ರೇನು ಯೋಚನೆ ಮಾಡ್ತಾರೆ ಅದೇ ಧರ್ಮ, ಅವ್ರೇನು ಥಿಂಕ್ ಮಾಡ್ತಾರೆ ಅದೇ ನ್ಯಾಯ, ಅವ್ರೇನು ಮಾಡ್ತಾರೆ ಅದೇ ನೇಚರು ಆ್ಯಕ್ಸೆಪ್ಟ್ ಮಾಡಿರುತ್ತೆ. ನೇಚರು ಅವರು ಬೇರೆ ಬೇರೆ. ನೀವೇನಾದ್ರು ಅಲ್ಲಿ ಪ್ರವಾಹ ಬಂದು ಸಾವಿರಾರು ಜನ ಕೊಚ್ಕೊಂಡು ಹೋದರೆ ಆ್ಯಕ್ಸೆಪ್ಟ್ ಮಾಡ್ತೀರಾ ಇಲ್ವೋ? ಇಲ್ಲಿ ಯಾವನೊಬ್ಬ ರೋಡಲ್ಲಿ ಯಾರಿಗೋ ಹೊಡೆದು ಬಿಟ್ಟರೆ ನೀವು ಇಲ್ಲ ಅವ್ನು ಮಾಡಲ್ಲ, ಅವನು ತಪ್ಪು ಇವನು ತಪ್ಪು 100 ಜನ ವಾದ ಮಾಡ್ಕೊಂಡಿರ್ತಾರೆ. ಅವ್ರ ಮೂಲಕ ನೇಚರ್ ಕೆಲಸ ಮಾಡ್ತಾ ಇದೆ ಅಂತ ನೀವು ಯಾಕೆ ಒಪ್ಪಲ್ಲ? This is what things become more acceptable when you live in that state. Things become, acceptance of fact is maturity. ಕೋಳಿ ಕಡಿತಾ ಇದ್ದರೆ ನಿಮ್ಮ ಎದುರುಗಡೆ ಒಪ್ತೀರಾ, ಆ ಕುರಿನ ಕಡಿತಾ ಇದ್ದರೆ ಒಪ್ತೀರಾ. ನಾಯಿ ಯಾರಾದ್ರು ತೊಂದರೆ ಮಾಡಿದ್ರೆ ನಾಯಿದೊಂದು ಸಂಘ ಬಂತಲ್ಲಿ. ನಾಯಿಗೆ ಮಾತ್ರ ಸಂಘ, ಯಾಕಂದರೆ ಇವ್ರ ಮನೇಲಿ ನಾಯಿ ಇದೆ. ಏನು ನ್ಯಾಯ? ಅಧ್ಯಾತ್ಮದಲ್ಲಿ ನಿಮ್ಮ ಹೊರಗಡೆ ಬಿಟ್ಬಿಡಿ, ಅವ್ರು ಏನು ಹೇಳ್ತಾರೋ. ಯಾಕೆಂದರೆ ತಾತ್ಕಾಲಿಕ ಸತ್ಯ, ಶಾಶ್ವತ ಸತ್ಯ ಅಂತಿದೆ. ಇದೆಲ್ಲ ತಾತ್ಕಾಲಿಕ ಸತ್ಯ. ಮೊದಲೆಲ್ಲ ನಾಯಿಗಳನ್ನ ಹಿಡ್ಕೊಂಡೋಗಿ ಎಲ್ಲ ಸುಟ್ಟಾಕ್ತಿದ್ರು, ಎಲ್ಲ ಬಿಸಾಕ್ತಿದ್ರು. ಈಗ ಪ್ರಾಣಿ ದಯಾ ಸಂಘ ಅಂತ ಒಂದು ಬಿಟ್ಬಿಟ್ಟು ಬೀದಿ ನಾಯಿಗಳನ್ನ ಮುಟ್ಟಬಾರ್ದು, ಕಾರ್ಪೊರೇಷನವರು ಹಿಡಿಬಾರ್ದು, ಅವ್ರು ಯಾರು ಬೇಕಾದ್ರೆ ಕಚ್ಚಲಿ, ಏನಾದ್ರು ಮಾಡಲಿ ಅವರು. ಪ್ರಾಣಿ ದಯಾ ಸಂಘ, ಇದೆಲ್ಲ ತಾತ್ಕಾಲಿಕ ಸತ್ಯಗಳು. ನಮಗೇನೆಂದರೆ ತಾಕನಂದನ ಜಗದಿ ನೂಕನಂದನ ಯೋಗಿ ಅಷ್ಟೇ. acceptance of fact is maturity. Things become more acceptable to you when you stay in your inner core personality. ಎಲ್ಲ ದೇವರೇ ಮಾಡ್ತಾ ಇದ್ದಾರೆ. ಯಾರಾದರೂ ಕೇಳಿದರೆ ನೀವು ಕೈ ಮುಗಿದು ಏನು ಮಾಡೋದು, ಭಗವಂತ ಮಾಡೋದು ಎಲ್ಲ ಅವರೇ, ನಾನೇನು ಮಾಡೋಕ್ಕಾಗುತ್ತೆ, ಅವ್ನ ಕೈಲಿದೆ ಅಂದ್ಬಿಟ್ಟು ನೀವೆಲ್ಲರಿಗೂ ಜಡ್ಮೆಂಟ್ ಕೊಡೋಕ್ಕೆ ಹೋದರೆ ನೀವೇನು ಮಾಡೋದು? ಸುಮ್ಮನೆ ಇರಬೇಕಾ ಬೇಡವಾ? ಭಗವಂತ ಅಂತ ಒಂದು ಸರಿ ದೇವಸ್ಥಾನಕ್ಕೆ ಒಪ್ಕೊಂಡು ದೇವ್ರಿಗೆ ಕೈ ಮುಗಿದು ಎಲ್ಲ ನೀನೇ ಮಾಡ್ತಾ ಇದೆಯಾ, ನನ್ನನ್ನು ನೀನೇ ನೋಡ್ಕೋತಾ ಇದೆಯಾ ಅಂತ ಹೇಳಿದ ಮೇಲೆ, ದೇವಸ್ಥಾನದಿಂದ ಆಚೆ ಬಂದ ಮೇಲೆ ನಿಮ್ಮ ಇಷ್ಟ ಬಂದಂಗೆ ಹೇಳ್ಕೊಂಡು ಜಡ್ಮೆಂಟ್, ಸೆಲ್ಫ್ ಜಡ್ಮೆಂಟ್ ಕೊಡ್ತಾ ಇದ್ದರೆ ಇದು ಯಾವ ನ್ಯಾಯ? ಮಾಡೋದೊಂದು, ಹೇಳೋದೊಂದು, ಥಿಂಕ್ ಮಾಡೋದೊಂದು. ಅಧ್ಯಾತ್ಮಕ್ಕೆ ಬಂದಾಗ ಮಾತ್ರ ಯು ಶುಡ್ ಬಿ ಟ್ರೂ ಟು ಯುವರ್ ಥಾಟ್ಸ್. ಕಾಯ ವಾಚ ಮನಸ ಪರಿಶುದ್ಧನು. ಏನು ಥಿಂಕ್ ಮಾಡ್ತೀರಿ ಅದನ್ನು ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದನ್ನೇ ನಡ್ಕೊಳ್ತಾ ಇದ್ದೀರಿ. ಇಲ್ಲೋದ್ರೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ವಿಲ್ ನಾಟ್ ಟಾಕ್. ವೈ ವಿಲ್ ಟಾಕ್? ಸೊ ಟೆಕ್ನಿಕಲ್ ಪಾಯಿಂಟ್ ಆಯಿತು. ಗೌಡಪಾದರು ಎಸ್, ಜಸ್ಟ್ ಡಿಕ್ಟೇಟೆಡ್, ಜಡದಂತೆ ಇರಬೇಕು. ಇನ್ನೊಂದು ಸರಿ ಓದ್ತೀನಿ, ಹೇಳಿ, ನನಗೆ ಭಾಳ ಇಷ್ಟ ಆಯ್ತದು. ಗೌಡಪಾದರು ಹೇಳ್ತಾರೆ, ಆದ್ದರಿಂದ ಆತ್ಮನನ್ನು ಹೀಗೆ ಅರಿತುಕೊಂಡು ಅದ್ವೈತದಲ್ಲಿ ಸ್ಮೃತಿಯನ್ನು ಯೋಜನೆ ಮಾಡಬೇಕು. ಅದ್ವೈತ ಸ್ಮೃತಿ ಅರ್ಥ ಆಯ್ತಾ? ಅದ್ವೈತವನ್ನು ಅರಿತುಕೊಂಡು ಜಡನಂತೆ ಲೋಕ ವ್ಯವಹಾರವನ್ನು ಮಾಡಬೇಕು.
ಜಡನಂತೆ ತಾನು ಇಂಥವನು ಎಂದು ಹೊರಗೆ ತೋರಿಸಿಕೊಳ್ಳದೆ ವ್ಯವಹಾರ ಮಾಡಬೇಕು. ನಾನು ಪರಬ್ರಹ್ಮನೇ ಆಗಿರುತ್ತೇನೆಂದ ಒಳಗಡೆ ತಿಳುವಳಿಕೆ ಬಂದಿರಬೇಕು. ಇದು ಸಾಧ್ಯ ಇದೆಯಾ? ಸಾಧ್ಯ ಆಗಬೇಕು. ಸಾಧ್ಯ ಇವತ್ತಲ್ಲ ನಾಳೆ. ಜಟ್ಟಿ ಕಾಳಗದಿ ಗೆಲ್ಲದಿರೇ ಅವನು ಕಲಿತ ಏನು ಸಾವು ವರಸೆ ಪಟ್ಟುಗಳೆಲ್ಲ ವಿಫಲವೆನ್ನುವೆ ಏನು, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಗ. ನೀವೇನೇ ಸಾಧನೆ ಮಾಡಿರ್ತೀರಿ, ಏನೇ ಒಳಗಡೆ ತೊಗೊಂಡಿರ್ತೀವಿ, ಒಳಗಡೆ ಹೋಗಿ ಚೆನ್ನಾಗಿ ಊಟ ಕೂತ್ಬಿಟ್ಟಿರ್ತದೆ, ಎಲ್ಲೂ ಹೋಗಲ್ಲ. ಅದು ಹಾಗೇ ಇರುತ್ತೆ ನಿಮ್ಮ ಜೊತೆ, ಕ್ಯಾರಿ ಓವರ್ ಆಗುತ್ತೆ. ನೀಡ್ ನಾಟ್ ವರಿ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಈಗ ಸ್ವಲ್ಪ ಕಗ್ಗ ತಗೊಳ್ಳೋಣ. ಅಧ್ಯಾತ್ಮ ಶಾಸ್ತ್ರ ಆಯಿತು, ಲಾಜಿಕ್ ಆಯಿತು, ಗೌಡಪಾದರ ಡಿಕ್ಲರೇಷನ್ ಆಯಿತು. ನಾವು ವಿಲ್ ಗೋ ಟು ಸಮ್ ಕಗ್ಗ. ಸ್ವಲ್ಪ ಲೈಟ್ ಆಗೋಣ. ಕಗ್ಗ ಕೊಡ್ತೀನಿ. ಒಂದು 3-4 ಕಗ್ಗ ಹಾಕೊಂಡು ಬಂದಿದ್ದೀನಿ, ಅದಕ್ಕೆ ಅನುಕೂಲವಾಗೋ ಥರ. 314 ತಗೊಳ್ಳಿ. ವಿ ಆರ್ ಕಮಿಂಗ್ ಡೌನ್. ನಾವು ಭಾಳ ಈಗ ಅದ್ವೈತದ ಹತ್ರ ಹೋಗಿದ್ದೋ ಏನೋ. 80 ಪೇಜ್ ಅವ್ರಿಗೆ ತೋರಿಸ್ಕೊಟ್ಬಿಡಿ. 314. ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಶಾಸ್ತ್ರ ಎಲ್ಲ ಈಗೆಲ್ಲ ಹೇಳ್ತಾ ಇದೆ, ಹೊರಗಡೆ ಜನಗಳೆಲ್ಲ ಹಾಗಿದ್ದಾರೆ, ನಾನು ಮಾತ್ರ ಹೀಗಿದ್ದೀನಿ, ಏನಿದ್ರ ಅರ್ಥ? ಯಾರೋ ಒಬ್ಬರು ಮೇಡಮ್ ಹೇಳಿದ್ರಲ್ಲ, ಒಬ್ಬರು ಮೇಡಮ್ ಹೇಳಿದ್ರು ಸರೋಜ ಸಿಂಗ್ ಕ್ಲಾಸಲ್ಲಿ, ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ ನಾವು, ಇಷ್ಟೆಲ್ಲ ಟ್ರೂತ್ ಇದೆ, ಹೀಗೆಲ್ಲ ಇರ್ಬೋದು ಅಂತ. ಆ ಸ್ಲಮ್ಮಲ್ಲೆಲ್ಲ ಜನ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ನಾವು ಹೇಳಬಾರ್ದು ಇದನ್ನೆಲ್ಲ? ಅರ್ಥ ಮಾಡ್ಕೊಳಿಸ್ತಿದ್ದಿಲ್ಲ ಅವರಿಲ್ಲ, ಅರ್ಥ ನೀವು ಹೇಳೋದನ್ನ ಅವ್ರಿಗೆ ಊಟಕ್ಕೆ ಅದಕ್ಕೆ ಇದಕ್ಕೆ ಸೆನ್ಸುವಲ್ ಎಂಜಾಯ್ಮೆಂಟ್ ಏನಾದ್ರು ಬೇಕು ಅವ್ರಿಗೆ. ಇದೆಲ್ಲ ಯಾರಿಗೆ ಬೇಕು? ಯಾರು ಒಳಮುಖವಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಅವರಿಗೆ ಬೇಕಿದು. ಸೊ ಅದಕ್ಕೆ ಒಂದು ಕಗ್ಗ ಇದೆ ಈಗ, ಹೊರಗಡೆ ಪ್ರಪಂಚವನ್ನು ನಾವು ಹೇಗೆ ನೋಡ್ಬೋದು ಅಂತ. ಕರ್ಮ ಋಣಶೇಷಗಳು ಉಳಿಯದಿರೆ ಬಿತ್ತಾಗಿ. ಎಲ್ಲರೂ ಕರ್ಮಗಳಿಂದ ವಾಸನೆಗಳಿಂದ ಯಾರು ಕೆಲಸ ಮಾಡದೆ ಹೋಗಿದ್ದರೆ, ಜನ್ಮ ಜನ್ಮಾಂತರದ ಮರಗಳು ಏಳದಿರೆ ಬ್ರಹ್ಮನ ಉದ್ಯಾನವನ ಶಾಶ್ವತದೊಳಿದುವುದೆಂದು. ಈ ಶಾಶ್ವತವಾಗಿ ಭೂಮಿ ಹೇಗಿರುತ್ತೆ? ಎಲ್ಲರೂ ಅವರವ್ರ ವಾಸನೆ ಕ್ಷಯ ಮಾಡ್ಕೊಂಡು ಹೋಗ್ಬಿಟ್ರೆ ಬ್ರಹ್ಮನ ಉದ್ಯಾನವನ ಎಲ್ಲಿರುತ್ತೆ? ಜನಗಳು ಎಲ್ಲಿರ್ತಾರೆ? ಮರ್ಮವು ಇದು ಸೃಷ್ಟಿಯ ಗುಟ್ಟಿದು. ಸೃಷ್ಟಿಯಲ್ಲಿ ಇದು ಗುಟ್ಟು, ಅದು ಬಿಟ್ಕೊಟ್ಟಿಲ್ಲ. ಮಾಯೆ ಹೇಳ್ತೀರಾ? ಮಮ ಮಾಯಾ ದುರುತ್ತೆಯ ದೈವಿ ಹೇಷ ಗುಣಮಯಿ ಸತ್ವರಜಸ್ತಮಸು ಗುಣಗಳು ಆಡ್ತಾ ಭೂಮಿ ಸುತ್ತಾ ಇರುತ್ತೆ. ಜನ ಹುಡ್ತಾರೆ, ಬರ್ತಾರೆ, ಹುಡ್ತಾರೆ, ಸಾಯ್ತಾರೆ. ಎಲ್ರಿಗೂ ಅಧ್ಯಾತ್ಮ ಬಂದುಬಿಟ್ರೆ ಆಮೇಲೆ ಎಲ್ಲರೂ ಇದಾಗ್ಬಿಟ್ರೆ ಏನು ಬ್ರಹ್ಮನ ಉದ್ಯಾನವನದಲ್ಲಿ ಏನು ಇಲ್ವೇ ಇಲ್ಲ ಅಂತ ಆಗಿಬಿಡುತ್ತೆ. ಹೌದಾ? ನೋಡಿ, ಕರ್ಮ ಋಣಶೇಷಗಳು ಉಳಿಯದಿರೆ ಬಿತ್ತಾಗಿ, ಜನ್ಮ ಜನ್ಮಾಂತರಗಳ ಮರಗಳು ಏಳದಿರೆ ಬ್ರಹ್ಮನ ಉದ್ಯಾನವನ ಶಾಶ್ವತದೊಳಿದಂತೂ. ಮರ್ಮವು ಇದು ಸೃಷ್ಟಿಯಲ್ಲಿ ಇದು ಗುಟ್ಟು. ಸೊ ಯಾರಿಗೂ ಏನು ಹೇಳೋಕ್ಕೆ ಹೋಗಬಾರ್ದು. ಯಾಕೆಂದರೆ ಎಲ್ಲರೂ ಪ್ರಕೃತಿ ನಿಯಮದ ಪ್ರಕಾರ ಅವರವರ ಪ್ರಾರಂಭ ಕರ್ಮಗಳಿಗೆ ಅನುಗುಣವಾಗಿ ಪರ್ಫೆಕ್ಟಾಗಿದ್ದಾರೆ. ಅದನ್ನು ಆ್ಯಕ್ಸೆಪ್ಟ್ ಮಾಡಲಿಕ್ಕೆ ನಿಮಗೆ ಮೆಚುರಿಟಿ ಇರಬೇಕು. ಇಲ್ಲ ಅಂದರೆ ಯು ಆರ್ ಅಗೇನ್ ಡೂಯಿಂಗ್ ಸಮ್ ಮಿಸ್ಟೇಕ್. ಮೆಚುರಿಟಿ ಬೇಡ ಅಂತ ಹೇಳ್ಬೋದು. ಈಗ ನಾವು ಅವ್ರದ್ದು ಬಗ್ಗೆ ಯೋಚನೆ ಮಾಡೋಕೆ ನಮ್ಮ ಮೆಚುರಿಟಿನ ಬೇಕಾಗೇ ಇಲ್ಲ ಅನಿಸುತ್ತೆ ಅಲ್ವಾ? ಅವ್ರ ಬಗ್ಗೆ ಅವರು ಮಾಡಿಸ್ ಸರಿಯೋ ತಪ್ಪು ಅಂತ ನಾವು ಒಂದು ಮೆಚುರಿಟಿ ಹೇಳೋ ಬದಲು ಆ ಮೆಚುರಿಟಿನೇ ಬೇಡ ಅಂತ ಹೇಳ್ತೀವಿ. ಮೆಚುರಿಟಿ ಡ್ರಾಪ್ ಮಾಡಿದ್ರೆ ಆಯ್ತು ಅಷ್ಟೇ.
ಯಾಕೆ ಹೇಳೋದು? ಜಡನಂತೆ ವರ್ತಿಸಬೇಕು. ಅದೇ ಹೇಳಿದ್ರು. ಇನ್ನೂ ಮುಂದಕ್ಕೆ ಹೋಗ್ಬಿಟ್ರೆ ಅವರು ಜಡನಂತೆ ಇರಬೇಕು ಅಂತ. ಅಲ್ಲ, ಈ ಕಗ್ಗದಲ್ಲಿ ಈ ವಿಷಯ ತಗೊಂಡಾಗ ಆ ವಿಷಯನ ನಾವು ಎಕ್ಸ್ಪ್ಲೈನ್ ಮಾಡೋದು. ಈ ವಿಷಯದಲ್ಲಿ ನಾವು ಅದು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ವಿ ಹ್ಯಾವ್ ಗಾನ್ ಟು ದ ಡೆಪ್ತ್. ಇಲ್ಲಿ ಆ ಡೆಪ್ತ್ ಇಲ್ಲ. ಇಲ್ಲೇನು ಹೇಳ್ತಾರೆ ಅಂದರೆ, ಈ ಥರ ಎಲ್ಲರೂ ಕರ್ಮ ಗುಣ ಮಾಡದೆ ಹೋಗಿದ್ರಿ ಭೂಮಿ ಹೇಗಿರುತ್ತೆ, ಭೂಮಿ ಏನು ಇಲ್ಲ ಅಂತ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಪರಮಾತ್ಮ ತತ್ವದಲ್ಲಿ ನಿಂತ್ಬಿಟ್ರೆ ಎಲ್ಲಿ ಪುನರಪಿ ಜನನೂ ಇಲ್ಲ, ಪುನರಪಿ ಮರಣನೂ ಇಲ್ಲ. ಹೌದಾ? ಇದು ಮರ್ಮವಿದು ಸೃಷ್ಟಿಯಲ್ಲಿ ಇದು ಗುಟ್ಟು. ನಮಗೆ ಬೇಡ, ಗುಟ್ಟಿಟ್ಕೊಳ್ಳಿ. ನಮಗೇನು ಬೇಕು? ನಾವು ಹ್ಯಾಪಿಯಾಗಿರಬೇಕು, ನಾವು ಖುಷಿಯಾಗಿರ್ಬೇಕು. ಕರೆಕ್ಟಾ? ನಾವು ಬಂದಿದ್ದು ಯಾಕೆ ಇಲ್ಲಿ? ನಾವು ಬಂದಿದ್ದು ಯಾಕೆ ಇಲ್ಲಿ? ಯಾಕೆ ಬಂದಿದ್ದು? ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ದುಃಖ ಏನು? ನಾನು ನಂದು ಅಂದ್ಕೊಂಡಿರೋದು ದುಃಖ. ಇಲ್ಲಿ ಬಂದು ಎಕ್ಸ್ಪೋಸ್ ಆದಾಗ ನಂದು ಏನಿಲ್ಲ, ನಾನು ಏನಿಲ್ಲ, ಎಲ್ಲ ಬೊಗಳೆ, ಎಲ್ಲ ಇಮ್ಯಾಜಿನೇಷನ್ನು ಅಂತ ಇಲ್ಲಿ ನಮಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ. ಅದನ್ನು ಪದೇ ಪದೇ ತಂದ್ಕೊಂಡಾಗ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ಆ ದಾರಿಲಿ ಹೋಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಇದಾಯ್ತಾ? ಕರ್ಮ ಋಣಶೇಷಗಳು ಉಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದಗಳ ಮರಗಳು ಏಳದಿರೆ ಬ್ರಹ್ಮನುದ್ಯಾನವನ ಶಾಶ್ವತ ದೊಡ್ಡಿಹುಳೆಂತು ಮರ್ಮ. ಇದು ಸೃಷ್ಟಿಯಲ್ಲಿ ಗುಟ್ಟು. ಅದಕ್ಕೆ ಯಾರ ಹತ್ರನೂ ವೇದಾಂತ ಮಾತಾಡಲಿಕ್ಕೆ ಹೋಗಬಾರ್ದು. ಸತ್ಯ ಹೇಳೋಕ್ಕೆ, ಸತ್ಯ ಯಾರಿಗೂ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಇನ್ನು ಕೋರ್ಟಲ್ಲಿ ಹೋಗಿದ್ದೆ. ಕೋರ್ಟ್ ಯಾವುದೋ ಕೇಸು, ಹೊರಗಡೆ ಕೂತಿದ್ದೆ, ನಮ್ಮನ್ನು ಒಳಗಡೆ ಬಿಡಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ. ನೋಡ್ತೀನಿ ಏನು ಜನಗಳು. ನನ್ನ ಅಧ್ಯಾತ್ಮ ಸ್ವಲ್ಪ ಅಲ್ಲಿ ಅಪ್ಲೈ. ಏನು ನಡೀತಾ ಇದೆ ಇಲ್ಲಿ? ಇಷ್ಟು ಜನಗಳು, ದೊಡ್ಡ ದೊಡ್ಡ ಕಾರುಗಳು, ಹೊಸ ಹೊಸ ಕಾರುಗಳಲ್ಲೆಲ್ಲ ಲಾಯರ್ಗಳು, ಇಷ್ಟು ದೊಡ್ಡ ಕಾರುಗಳು, ಇಷ್ಟು ಹೊಸ ಕಾರು, ಇಷ್ಟು ದುಡ್ಡು ಇವನಿಗೆ ಎಲ್ಲಿಂದ ಬರುತ್ತೆ? ಆಮೇಲೆ ಆ ಫುಟ್ಪಾತಲ್ಲೆಲ್ಲ ಬಡವರು ಬ್ಯಾಗೆಲ್ಲ ಇಟ್ಕೊಂಡು ನ್ಯಾಯ ಕೇಳಕ್ಕೆ ಬಂದಿರೋರು, ನ್ಯಾಯ ಕೇಳಕ್ಕೆ ಬಂದಿರೋರೆಲ್ಲ ಹಂಗಿದ್ದಾರೆ. ಈ ಅನ್ಯಾಯವನ್ನು ನ್ಯಾಯ ಮಾಡಲಿಕ್ಕೆ ಹೋಗೋರೆಲ್ಲ ಹೀಗಿದ್ದಾರೆ. ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ದೇರ್. ನಿಜ ನ್ಯಾಯ ಅನ್ನೋದು ಇಟ್ಸ್ ಎ ನೈಟ್ ಮೇರ್. ಯಾರಿಗೂ ಸಿಗ್ತಾ ಇಲ್ಲ ಅಲ್ಲಿ. ಸಂವಿಧಾನ, ನಿಮ್ಮ ಜುಡಿಷರಿ, ಆ ಸಿಸ್ಟಮ್ನ ಎಷ್ಟು ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂದರೆ, ಒಬ್ಬ ಲಾಯರ್ ಹೇಳ್ತಾರಂತೆ, ನೀನು ಸಾಯಿಸ್ಬಿಟ್ಟು ಬಾ, ಮೊದಲೇ ನಾನು ಕೇಳಬೇಡ, ಸಾಯಿಸ್ಬಿಟ್ಟು ಬಾ, ನಾನು ಆಮೇಲೆ ನೋಡ್ಕೋತೀನಿ. ಇಲ್ಲಿವರೆಗೆ ಬಂದಿದೆ ನ್ಯಾಯ. ನಿಮಗೆ ಬೇಕಾ? ನೀವು ಅಧ್ಯಾತ್ಮದ ಲೈನಲ್ಲಿ ಇರೋರು, ನಿಮಗೆ ನ್ಯಾಯನೂ ಬೇಡ, ಅನ್ಯಾಯನೂ ಬೇಡ. ಪ್ರಕೃತಿ ತನ್ನ ಕೆಲಸನ ಪರ್ಫೆಕ್ಟಾಗಿ ಮಾಡ್ತಾ ಇದೆ. ಅವರವರ ಕರ್ಮಗಳನ್ನು ಅವರವ್ರು ಅನುಭವಿಸ್ತಾ ಇರ್ತಾರೆ. ಇವನು ಈ ಥರ ದುಡ್ಡು ಮಾಡಿ ಅನ್ಯಾಯ ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಇವನು ಅಪರಾಧಿಯಾಗಿ ಅಲ್ಲೇ ಆ ಸೀಟಲ್ಲಿ ಇರ್ತಾನೆ. ಅವನು ಅದು ಚೇಂಜ್ ಆಗುತ್ತೆ ರೋಲು. ಎಷ್ಟು ಮೋಸ ಮಾಡ್ತೀವಿ ಅಂದರೆ ಅಷ್ಟು ದೊಡ್ಡವರು ನ್ಯಾಯನ ಅನ್ಯಾಯ ಮಾಡೋದು ಅಂದರೆ, ಅಧ್ಯಾತ್ಮದಲ್ಲಿ ಬಂದಾಗ ನ್ಯಾಯನೂ ಇಲ್ಲ, ಅನ್ಯಾಯನೂ ಇಲ್ಲ. ನಾನು ಅವಾಗ ಹೇಳ್ದ, ಕೋಳಿನ ಕಡಿದ್ರೆ ನೀವು ಆಕ್ಸೆಪ್ಟೆಡ್, ಕುರಿನ ಕಡಿದ್ರೆ ಆಕ್ಸೆಪ್ಟೆಡ್, ನಾಯಿಗೇನಾದ್ರು ತೊಂದರೆ ಮಾಡಿದ್ರೆ ಪ್ರಾಣಿ ದಯಾಸಂಗ. ಗೊತ್ತಾಗೋ ಸಾಯಿಸಿದ್ರೆ ಪನಿಷ್ಮೆಂಟು, ಗೊತ್ತಾಗಿರೋದು ಏನೂ ಇಲ್ಲ. ಅಹಿಂಸೆ ತತ್ವದ ಸೊಬಗನಾರು. ಅಹಿಂಸೆ ತತ್ವ ಯಾರಿಗೆ ಬೇಡ ಪ್ರಪಂಚದಲ್ಲಿ? ಹುಲ್ಲೇನು ತಿನ್ನುವ ಹುಲಿಗೆ ಒಣ ಹುಲ್ಲನ್ನು ಉಣಲಹುದೇ? ಜಿಂಕೆಗೆ ಹೋಗ್ಬಿಟ್ಟು, ಇನ್ನು ಹುಲಿಗೆ ಹೋಗ್ಬಿಟ್ಟು ನೀನು ಒಣ ಹುಲ್ಲು ತಿನ್ನು, ಜಿಂಕೆ ತಿನ್ನಬೇಡ ಅಂದರೆ ಒಪ್ಪುತ್ತೆ? ಎಲ್ಲಿ ಸೃಷ್ಟಿಯಲ್ಲಿದೆ? ಅಹಿಂಸೆ ತತ್ವದ ಸೊಬಗನ್ನು ಒಲ್ಲೆ ನೆನುವವರಾರು? ಹುಲ್ಲೆಯನ್ನು ತಿನ್ನುವ ಹುಲಿಗೆ ಒಣ ಹುಲ್ಲನ್ನು ಉಣಲಹುದೇ? ಧರ್ಮ ಎಲ್ಲಿದರಲ್ಲಿ ಮಂಕುತಿಮ್ಮ. ಎಲ್ಲಿ ಧರ್ಮ? ನಿಮ್ಮದು ಕರುಳು, ನಿಮ್ಮದು ಇಮೋಷನ್ನು, ಇದರಲ್ಲಿ ಎಲ್ಲಿ? ಸೊ ನಿಮಗೆ ಪುಣ್ಯನೂ ಬೇಡ, ಪಾಪನೂ ಬೇಡ, ದುಃಖನೂ ಬೇಡ, ಸುಖನೂ ಬೇಡ. ದ್ವಂದ್ವಾತೀತ, ಕಾಲಾತೀತ, ದ್ವಂದ್ವಾತೀತ, ಗುಣಾತೀತ, ಸರ್ವಾತೀತ, ಶಮಾತ್ಮಿಕ. ಲಲಿತಾ ಸಹಸ್ರನಾಮದಲ್ಲಿ ಏನು ಹೇಳ್ತೀರಾ? ದ್ವಂದ್ವಾತೀತ, ಕಾಲಾತೀತ, ಸರ್ವಾತೀತ, ಎಲ್ಲವನ್ನು ಮೀರಿರುವಂಥದ್ದು.
ಎಲ್ಲವನ್ನು ಮೀರಿ ಇರುವಂಥದ್ದು ನಿಮ್ಮ ಪರಮಾತ್ಮ ತತ್ವ, ಅಂತರಾತ್ಮ ನಿಮ್ಮ ಒಳಗಡೆ ಇರುವಂಥದ್ದು, ಎಲ್ಲೆಲ್ಲಿ ಇರುವಂಥದ್ದು ಅದು. ಅದನ್ನು ತಿಳ್ಕೊಂಡು ಜಡನಂತೆ ವರ್ತಿಸಬೇಕಂದ್ರೆ ದಟ್ ಈಸ್ ಮೆಚುರಿಟಿ. ಜಡನಂತೆ ಇರೋದಿದೆಯಲ್ಲ ಅದು ಮೆಚುರಿಟಿ. ಇರೋಕ್ಕಾಗಲ್ಲ, ಯಾಕೆಂದರೆ ವಾಸನೆಗಳು ಅಷ್ಟು ಪ್ರಬಲವಾಗಿ ಇದ್ದಾವೆ. ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಅಲ್ಲ, ಯಾಕಾಗಲ್ಲ ನೋಡಿ, ಪುನಃ ಇಲ್ಲಿದೆ ನೋಡಿ, ಇಲ್ಲಿದೆ ನೆಕ್ಸ್ಟ್ ಕಗ್ಗ 315. 315 ಅಲ್ಲೇ ಆ ಪಕ್ಕದಲ್ಲೇ ಸಿಗ್ತಾ ಹೇಳ. ಸಂಬಳದ ಹಂಬಲವೋ, ಡಾಂಬಿಕತೆಯ ಅಬ್ಬರವೋ, ಇಂಬು ಕೂರ್ಮೆಯ ಕರೆಯೋ, ಕರುಳ ಕರೆಯೋ, ತುಂಬಿಹು ಬಾಳಿನಲ್ಲಿ 100 ತಕರಾರುಗಳು. ಬೆಂಬಲವೆಲ್ಲೋ ಜಗಕ್ಕೆ, ಜಗತ್ತು ಯಾಕೆ ಇಷ್ಟು ಚೆನ್ನಾಗಿ ನಡೀತಾ ಇದೆ, ಇಷ್ಟು ಬಿಸಿಯಾಗಿದ್ದಾರೆ ಅಂದರೆ ಇದು ಕಾರಣಗಳು. ಸಂಬಳದ ಹಂಬಲ, ಸಂಬಳವೇ ದುಡ್ಡು ನೋಡಿ ಎಷ್ಟು ಬಿಸಿ 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 ಎಲ್ಲ ಬಿಸಿ ಒದ್ದಾಡ್ತಾ ಇರ್ತಾರೆ ಸಂಬಳ. ಆಮೇಲೆ ಡಾಂಬಿಕತೆ ಇಬ್ಬರು ನೋಡಿ ನಾವು ತೋರಿಸ್ಕೊಡ್ಬೇಕು ನೋಡಿ. ಅವನು ಈ ಪೊಲಿಟಿಕಲ್ ಲೀಡರ್ಸು ಇಸ್ತ್ರಿ ಹಾಕಿರೋ ಶರ್ಟ್ಸು ಅದು ಇದು ಅವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಂಬರ್ 1 ಫ್ರಾಡ್ ಅಂತ. ಅಲ್ಲಲ್ಲ, ನಾವು ಅಧ್ಯಾತ್ಮದಲ್ಲಿ ವಿ ಹ್ಯಾವ್ ಟು ಆಕ್ಸೆಪ್ಟ್ ದಟ್ ಈಸ್ ದ ಗ್ಲೋರಿ ಆಫ್ ಲಾರ್ಡ್. ದಟ್ ಇಸ್ ದ ಗ್ಲೋರಿ. ಯು ಗಿವ್ ದ ಕ್ರೆಡಿಟ್. ಒಬ್ಬನು ನೋಡಿದ್ರೆ ನನಗೆ ಇಲ್ಲಿ ಕತ್ತಲ್ಲಿ ಇಷ್ಟು ದೊಡ್ಡ ಚೈನು ಬಂಗಾರದು, ಕೈಯಲ್ಲಿ ಇಷ್ಟು ಬಂಗಾರ, ಎಲ್ಲ ಕಡೆಯೂ ನನಗೇನಾದ್ರು ಹಾಕ್ಬಿಟ್ರೆ ನನಗೆ ಹಿಂಸೆ. ಅದು ನನ್ನ ಬಂಗಾರದ ಒಂದು ಚೈನ್ ಹಾಕ್ಬಿಟ್ರೆ ಹಿಂಸೆ, ಚುಚ್ಚುತ್ತೆ. ಸೊ ಅಷ್ಟು ಬಂಗಾರ ಹಾಕ್ಬಿಡು, ಕೈ ಇಷ್ಟು ಬಳೆ ಇಷ್ಟು. ಏನು ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಕರೆಕ್ಟ್? ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ನೀವು ಇಮ್ಯಾಜಿನರಿ ವರ್ಲ್ಡ್ಗೆ ಹೋಗ್ತೀರಾ, ವಾಸ್ತವಕ್ಕೆ ಬರ್ತೀರಾ, ಯೋಚನೆ ಮಾಡಿ. ಈ ಇಮ್ಯಾಜಿನೇಷನ್ಗೆ ನೋಡಿ ಇದೆಲ್ಲ ಇದೆ. ಈ ಪ್ರೀತಿ ಏನು, ಕರುಳ ಕರೆ ಏನು, ಇಮ್ಯಾಜಿನೇಷನ್ನೇ. ಕರುಳ ಕರೆ, ಪ್ರೀತಿ, ಇದೆಲ್ಲ ಏನು? ನನ್ನ ಹೆಂಡತಿ, ನನ್ನ ಮಗ, ನಂದು, ನನ್ನ ಮನೆ ಜಾಸ್ತಿ ಆಗುತ್ತೆ. ಈ ನಡಿ ಈ ದೇಹ ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು. ಈ ದೇಹಕ್ಕೊಂದು ಕಾಂಪ್ಲೆಕ್ಸ್ ಇದೆ, ಆ ಕಾಂಪ್ಲೆಕ್ಸ್ಗೆ ನಾನು ನನ್ನದು ಅಂತ ಏನೋ ಇಂಥವನು ಇಂಥವನು. ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಾನು, ಅದಕ್ಕೆ ಸಂಬಂಧಪಡದೇ ಇರೋದೆಲ್ಲ ಬೇರೆ. ಈ ಸಂಬಂಧಪಟ್ಟಿರೋದಕ್ಕೆ ಏನಾದರೂ ಆದರೆ ನನಗೆ ತೊಂದರೆ, ಕಸಿಪಿಸಿ ಆಗ್ತದೆ. ಇದು ದುಃಖ. ಅಂಟ್ಕೊಂಡಿದ್ದು ಯಾರು? ದಟ್ ಈಸ್ ಆಲ್ಸೋ ಆ್ಯನ್ ಇಮ್ಯಾಜಿನೇಷನ್, ಇಸ್ ಇಟ್? ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಅಂದರೆ 100 ವರ್ಷದಿಂದ ನಾವಿರಲಿಲ್ಲ, 100 ವರ್ಷದ ಮೇಲೆ ನಾವಿರಲ್ಲ. ಇದ್ರ ಮಧ್ಯೆ BTS ಬಸ್ಸಲ್ಲಿ ಬಂದಂಗೆ ಬಂದುಬಿಟ್ಟಿದ್ದೀವಿ, ಇಳ್ಕೊಂಡು ಹೋಗ್ತೀವಿ ಒಂದು ದಿವಸ. ಈ BTSಲ್ಲಿ ಇಳ್ಕೊಂಡು ಹೋದಾಗ ಯಾರಿಗಾರು ಅಳ್ತೀರಾ, ಅಯ್ಯೋ ನಿಮ್ಗೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಮತ್ತು ಇಲ್ಲೇನು ಅಳೋದು? ಇಮ್ಯಾಜಿನೇಷನ್ ನೋಡಿ. ಅದಕ್ಕೆಲ್ಲ ಇದು ಕಾರಣ, ಇಷ್ಟೆಲ್ಲ ಇದೆ. ಆ ಥರ ಥ್ರೆಡ್ಗಳು ಈ ಥರ ಇದೆ. ಸಂಬಳದ ಹಂಬಲವೋ, ಡಾಂಬಿಕತೆಯ ಅಬ್ಬರವೋ. ಈ ಡಾಂಬಿಕತೆಯ ಅಬ್ಬರ ಇದೆಯಲ್ಲ, ನಿಮ್ಗೆ ಶೈನ್ ಆಗಬೇಕಂತ ಹೋಗ್ತೀರಾ. ಒಂದು ವೇಳೆ ದುರದೃಷ್ಟವಶಾತ್ ಅದು ಆಗಲಿಲ್ಲ, ಆವಾಗ ನಿಮ್ಮ ಕತೆ ಯಾಕೆ ಬೇಕು? ಏನಾಗ್ತಿರೋದು? ಸಾರಾಯಿ, ಸಿಗರೇಟು, ಬಾರು. ತಡ್ಕೊಳಕ್ಕಾಗಲ್ಲ, ಅವಮಾನ ತಡ್ಕೊಳಕ್ಕಾಗಲ್ಲ. ಅವಮಾನ ಯಾಕಾಯ್ತು ಅಂತಂದರೆ ಮೇಲಕ್ಕೆ ಹೋದ್ಮೇಲೆ ಅವಮಾನ ಆಯಿತು. ಮೇಲಕ್ಕೆ ಹೋಗದೇ ಇದ್ದರೆ ಅವಮಾನ ಆಗ್ತಾ ಇರಲಿಲ್ಲ. ಈಗ ಬ್ಲೋಟ್ ಮಾಡ್ಕೊಂಡು ಹೋದ್ಮೇಲೆ ಈಗೋನೇ ಇಲ್ದೋದ್ರೆ ಅವಮಾನ ಎಲ್ಲಿ ಸರ್? ವೆನ್ ಯುವರ್ ಈಗೋ ಲೆಸ್, ನಿಮಗೆ ಇನ್ಸಲ್ಟ್ ಹೆಂಗಾಗುತ್ತೆ? ದಯಾನಂದರು ಹೇಳ್ತಾರೆ, ಇಫ್ ಎ ಪರ್ಸನ್ ಸ್ಕೋಲ್ಡ್ಸ್ ಯು ಫಾರ್ ಹಿಸ್ ಓನ್ ಇನ್ಸೆಕ್ಯೂರಿಟಿ, ಅವ್ನು ಬೈತಾನೆ, ಅವ್ನ ಇನ್ಸೆಕ್ಯೂರಿಟಿಗೆ ನಿಮಗೆ ಬೈತಾನೆ. ಯು ಗಿವ್ ಹಿಮ್ ದ ಫ್ರೀಡಮ್ ಟು ಡೂ ಸೊ, ಟು ದಟ್ ಎಕ್ಸ್ಟೆಂಟ್ ಯು ಆರ್ ಫ್ರೀ. ಟು ದ ಎಕ್ಸ್ಟೆಂಟ್ ಯು allow the world to disturb you, to that extent you get disturbed.
ಟು ದ ಎಕ್ಸ್ಟೆಂಟ್ ಯು allow the world to disturb you, to that extent you get disturbed. Who is allowing? You are allowing. ನಾವೇ ಅಲೋ ಮಾಡಿಬಿಟ್ಟು ಅವನ ಮೇಲೆ ಗೂಬೆ ಕುರ್ಸಕ್ಕೆ ಹೋದರೆ ನಮ್ಮ ಸೊಳಗೆ ನೀಟಾಗಿ ಅದು ಯಾವ ಸಿನಿಮಾದ ರಾಜ್ಕುಮಾರ್ ಏನೋ ಸಗಣಿ ಸಾರಿಸಿ ರಂಗೋಲಿ ಹಾಕಿಟ್ಕೊಂಡಿದ್ದೀನಿ ಮನಸ್ಸು ಅಚ್ಚುಕಟ್ಟಾಗಿ. ಯಾಕೆ ಇಟ್ಕೋಬಾರ್ದು? ಶುದ್ಧ ಮನಸ್ಸು ಇಟ್ಕೊಂಡಿದ್ದೀನಿ. ಅಲ್ಲ, ಸಿನಿಮಾದಲ್ಲಿ ಕೂಡ ಕೆಲವು ಒಳ್ಳೊಳ್ಳೆ ಮಾತುಗಳು ಬರ್ತವೆ. ರಾಜ್ಕುಮಾರ್ ಸಿನಿಮಾದಲ್ಲಿ ರಂಗೋಲೆ ಸಾರಿಸಿ ರಂಗೋಲೆ ಹಾಕಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ ಮನಸ್ಸನ್ನು. ಅಷ್ಟರ ಮಟ್ಟಿಗೆ ಕ್ಲಾರಿಟಿ. ಡಿಸಿಪ್ಲಿನ್ ಲೈಫ್ ಮಾಡಿದರೆ ಮಾತ್ರ ಆ ಥರ ಕ್ಲಾರಿಟಿ ಬರುತ್ತೆ, ಇಲ್ಲೋದ್ರೆ ಬರಲ್ಲ. ಧರ್ಮ ಮಾರ್ಗದಲ್ಲಿ ಹೋದಾಗ ಮಾತ್ರ ಅದರ ಕ್ಲಾರಿಟಿ ಬರುತ್ತೆ, ಇಲ್ಲೋದ್ರೆ ಬರಲ್ಲ. ಅವರಿವ್ರನ್ನ ಕಾಪಿ ಮಾಡಿದ್ರೆ, ಅನುಕರಣೆ ಮಾಡಿದ್ರೆ ನಿಮಗೆ ಒಂದು ಟೈಮಲ್ಲಿ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋ ಒಂದು ಫೇಕಲ್ಟಿನ ನೀವು ಕಳ್ಕೊಂಡ್ಬಿಡ್ತೀರಾ. ಯು ಆರ್ ಡ್ರಿವನ್ ಅವೇ ಬೈ ಯುವರ್ ಪ್ಯಾಷನ್ಸ್. ಆಯಿತಾ? ಸಂಬಳದ ಹಂಬಲವೋ, ಡಾಂಬಿಕತೆಯ ಅಬ್ಬರವೋ, ಇಂಬು ಕೂರ್ಮೆಯ ಕರೆಯೋ, ಕರುಳ ಕರೆಯೋ, ತುಂಬಿ ಹವು ಬಾಳಿನಲ್ಲಿ ನೂರಾರು ತಕರಾರುಗಳು. ತಪ್ಪಲ್ಲ ಇದು, ಅದು ಎಲ್ಲ ಬೆಂಬಲ. ಇವೆಲ್ಲ ಇರೋದ್ರಿಂದಲೇ ಅಷ್ಟೊಂದು ಬಟ್ಟೆ ಅಂಗಡಿಗಳು, ಅಷ್ಟೊಂದು ಇದೆಲ್ಲ ಯಾಕೆ ಅಂದರೆ ಇಷ್ಟೊಂದು ಡಿಸೈರ್ಸು, ಇಷ್ಟೊಂದು ಪುಷ್ಷು, ಇಷ್ಟೊಂದು ರಜೋಗುಣ, ಇಷ್ಟೊಂದು ತಮೋಗುಣ ಕೆಲಸ ಮಾಡ್ತಾ ಇರೋದು. ಅದೆಲ್ಲ ಬೇಕು ಪ್ರಾಡಕ್ಟ್ಸ್. ಕಂಬೈಂಡ್ ಇಂಡಲ್ಜ್ ಅಂತ ಹಾಕ್ಬಿಡ್ತಾರೆ ದೊಡ್ಡದಾಗಿ. ಯಾರೋ ಇಂಬು ಕೂರ್ಮೆಯ ಕರೆಯೋ ಪ್ರೀತಿ, ಇಂಬು ಕೂರ್ಮೆಯ ಪ್ರೀತಿ. ಕರುಳ ಕರೆ ಅಂದರೆ ಮಕ್ಕಳು ಮರಿ. ಇಂಬು ಕೂರ್ಮೆ ಅಂದರೆ ಪ್ರೀತಿಯ ಕರೆ. ಪ್ರೀತಿ ಏನು ಸಿನಿಮಾ ಹಾಡುಗಳೆಲ್ಲ ಬರ್ತಾವಲ್ಲ, ನೀನಿಲ್ಲದ್ರೆ ನಾನಿಲ್ಲ ಸತ್ತೋಗ್ತೀನಿ ಅಂತ. ಏನು ಬೇಕಾದರೂ ಮಾಡ್ತೀನಿ. ಪ್ಯಾಷನ್ಸ್, ಎಮೋಷನ್ಸ್. ಇಂಬು ಕೂರ್ಮೆಯ ಕರೆಯೋ, ಕರುಳ ಕರೆಯೋ, ತುಂಬಿರಹು ಬಾಳಿಲಲ್ಲಿ ನೂರಾರು ತಕರಾರುಗಳು. ಬೆಂಬಲವಿಲ್ಲ. ಇದು ಮಾಡಿ ನಿಲ್ಲಿಸ್ತೀನಿ. 316. ಸೊ ಇದೆಲ್ಲ ಆದಮೇಲೆ ಏನಾಗುತ್ತೆ ಎಲ್ಲರ ಕತೆ. ಈಗ ಇವರೆಲ್ಲ ಹೋದಿದ್ದಾರೆ. ಇವ್ರ ಕತೆ ಏನಾಗುತ್ತೆ ನೋಡಿ. ಇವಾಗ ತಿರುಗುತ್ತೆ ಬುಗುರಿ, ತಾನೇ ಸೋತು ತಿರೆಗೆ ಉರುಳುವುದು, ತನ್ನ ಬಲವ ತಾಂ ಕಳೆದು. ಬುಗುರಿ ಸುತ್ತಿ ಅದರ ಸ್ಪೀಡ್ ಕಮ್ಮಿ ಆದಾಗ ಬಿದೋಗುತ್ತೆ. ನರನು ಅಂತೆಯೇ ವಾಸನೆಗಳು. ನಿಮ್ಮ ವಾಸನೆಗಳಿದೆ ಅಲ್ಲ, ವಾಸನೆಗಳು ಎಷ್ಟು ವಯಸ್ಸವರೆಗೆ ಕೆಲಸ ಮಾಡ್ಬೋದು? 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ. ದೇಹ ಹೇಳಿದ ಮಾತು ಕೇಳಬೇಕಲ್ವಾ? ಅವಾಗೇನು ಮಾಡೋದು? ಬಿದೋಗೋದು. ವಾಸನೆಗಳು ಯಾವಾಗ ಪ್ರಬಲವಾಗಿರ್ತವೆ ಅಂದರೆ ದೇಹದಲ್ಲಿ ಶಕ್ತಿ ಇದ್ದಾಗ ಪ್ರಬಲವಾಗಿರ್ತವೆ. ತಿರುಳುತ್ತೆ ಬುಗುರಿ, ತಾನೇ ಸೋತು ತಿರೆಗುರುಳುವುದು, ತನ್ನ ಬಲವ ತಾಂ ಕಳೆದು. ನರನು ಮಂತೆ ಸುತ್ತಿ ಕಡೆಗೆ ಒಂದು ದಿನ ತೆರುವನು ಅಸ್ಥಿ ಅಂದರೆ ಮೂಳೆ, ದೇಹ ಬಿಸಾಕ್ಬಿಡ್ತಾನೆ ಕೆಳಗೆ. ತೆರುವನು ಅಸ್ಥಿಯ ಧರೆಗೆ. ಇದರಲ್ಲಿ ಟ್ರುತ್ ಏನಿದೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಹೀಗೆ ಜೀವನ ಮಾಡ್ತಾನೆ. ಅಧ್ಯಾತ್ಮದಲ್ಲಿ ಹೋಗೋರು ಏನು ಮಾಡ್ತಾರೆ? ನಮಗೆ ಬೇಕಾಗಿದೆ ಅಧ್ಯಾತ್ಮ. ಏನು? ಜನ್ಮ 1000ವಿರಲಿ, ನಷ್ಟ ಅದರಿಂದೇನು? ಕರ್ಮ 1000ವಿರಲಿ, ಕಷ್ಟ ನಿನಗೇನು? ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆ ಏಂ ಗೈದೊಡೇಂ, ಇಮ್ಮಿದಳ ಸರಸವದು ಮಂಕುತಿಮ್ಮ. ಮೃತ್ಯುವಿಂ ಭಯವೇನು, ದೇಶಾಂತರ ಕೊಯ್ಯುವ ಮಿತ್ರನಾಥನ್ ಸತ್ರ ಹೊಸದಿರ್ಪುದು, ಸಾತ್ವಿಕಂ ಬಾಳ್ದವಂ ಗೆತ್ತಲೇಂ ಭಯವಿಹುದು ಸತ್ರ ಹೊಸದಿರ್ಪುದು. ನಡೆ ಮಂಕುತಿಮ್ಮ, ಇಂದೋ ಎಂದೋ ಮುಗಿವುಂಟೆಂಬ ಭಾಗ್ಯವ ನೆನೆದು ನೀನು ನಲಿ ಮಂಕುತಿಮ್ಮ. ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ, ಬಿಸಾಕ್ಬಿಟ್ಟು. ರೆಡಿಯಾಗಿದ್ದೀರಾ? ಆ ರೆಡಿಯಾಗಿರಬೇಕಾದ್ರೆ ಶಾಸ್ತ್ರ ನಿಮ್ಮಲ್ಲಿ ಬಂದು ಕೂತಿರಬೇಕು. ನಾನಿದಲ್ಲ ನೇತಿತ್ಯೇವ ಬ್ರಹ್ಮಗ್ರಾಹ್ಯಂ. ಯಾಜ್ಞವಲ್ಕ ಮೈತ್ರೇಯ ಹೇಳ್ತಾನೆ, ನೇತಿನೇ ಇದಲ್ಲ ಅಂದರೆ ಅದೇನು ಬ್ರಹ್ಮ. ಪದೇ ಮನಸ್ಸಿಗೆ ತಂದುಕೊಂಡಾಗ
ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀವು ಒಂದು ಹೆಜ್ಜೆ ಭಗವಂತನ ಕಡೆ ಇಟ್ಟರೆ ಅವನು 10 ಹೆಜ್ಜೆ ನಿಮ್ಮ ಕಡೆ, ನಮ್ಮ ಅಂತರಾತ್ಮ ನಮ್ಮ ಕಡೆ 10 ಹೆಜ್ಜೆ ಬರುತ್ತೆ. ನಮಗೆ ಅಷ್ಟು ಕಷ್ಟ ಮನಸ್ಸಮಾಧಾನ, ಚಿತ್ತ ಸಮಾಧಾನ ಸಿಗುತ್ತೆ. ಅಧ್ಯಾತ್ಮ ಅಷ್ಟು ಪವರ್ಫುಲ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.